ಓಕೆ, ಗುಡ್ ಮಾರ್ನಿಂಗ್. ಓಕೆ, ಇವತ್ತ ನಿಮ್ಗೆ ಆಲ್ರೆಡಿ ಗೊತ್ತಿರೋ ವಿಚಾರ ಏನಂತಂದರೆ, ಈಗ ಆಲ್ರೆಡಿ ಕೆ ಇಯಿಂದ ನೋಟಿಫಿಕೇಶನ್ ಆಗಿದೆ ಅಲ್ವಾ. ಹಲವಾರು ಪರೀಕ್ಷೆಗಳು ಮುಂದೆ ನೋಟಿಫಿಕೇಶನ್ ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ತುಂಬ ಕಡಿಮೆ ಸಮಯನ ಕೊಡ್ತಾ ಇದ್ದಾರೆ. ಈಗ ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಅವ್ರು ಏನು ಮಾಡಿದ್ರು, ಎಷ್ಟು ಒಂದು 45 ಡೇಸ್ ಇದೆ ಸಮಥಿಂಗ್ ಇವತ್ತಿಂದ. ಐ ಥಿಂಕ್ 43 ಡೇಸ್ ಇದೆ ಅಲ್ವಾ. ಹಾಗೆ ಅದೇ ರೀತಿ APC ಆರ್ಮಡ್ ಪೊಲೀಸ್ ಕಾನ್ಸ್ಟೇಬಲ್ 76 ಡೇಸ್ ಏನೋ ಕೊಟ್ಟಿದ್ದಾರೆ ಅಲ್ವಾ. ಹಿಂಗೆ ಅವರು ನೋಟಿಫಿಕೇಶನ್ ಮಾಡ್ಕೊಂಡು ಹೋಗ್ತಾರೆ, ಟೈಮ್ ಕಡಿಮೆ ಇದೆ. ಹಾಗಾಗಿ ಕೆಲವರು ಏನಾಗುತ್ತೆ, ತುಂಬ ಚೆನ್ನಾಗಿ ಓದಿರ್ತೀರಾ, ಕೆಲವರು ಇನ್ನೂ ಈಗ ಸ್ಟಾರ್ಟ್ ಮಾಡಿರ್ತೀರಾ, ಅಥವಾ ಕೆಲವರು ಓದ್ತಾ ಇರ್ತೀರಾ, ಬಟ್ ಏನು ಓದಬೇಕು ಅನ್ನೋದು ಗೊತ್ತಿರಲ್ಲ. ಹಾಗಾಗಿ ನಾನು ನಿಮಗೆ ಈ KE ನಡೆಸಿದಂಥ ಕೆಲವು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನೋಡಿ ಒಂದು ಅನಾಲಿಸಿಸ್ ಮಾಡಿದ್ದೀನಿ. ಏನು ಅನಾಲಿಸಿಸ್ ಅಂದರೆ, ಯಾವ ಏರಿಯಾಗಳನ್ನ ಫಸ್ಟ್ ಫೋಕಸ್ ಮಾಡಬೇಕು ಹಂಗಂದ್ಬಿಟ್ಟು ಈ ಏರಿಯಾದ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ ಅಂತ ಅಲ್ಲ ನಾನು ಹೇಳ್ತಿರೋದು. ಈಗ ಆಲ್ರೆಡಿ KE ಕೇಳಿದರೆ ಈ ಟಾಪಿಕ್ಸ್ ಮೇಲೆ ಮತ್ತೆ ಕ್ವಶನ್ಸ್ ಬರ್ಬೋದು. ಯಾಕೆಂದರೆ ಜಾಸ್ತಿ ಫೋಕಸ್ ಮಾಡಿ ಬರೀ ಒಂದು ಎಕ್ಸಾಮಲ್ಲಿ ಕೇಳಿದರೆ ನಾವು ಅದನ್ನು ಜಾಸ್ತಿ ಕನ್ಸಿಡರ್ ಮಾಡ್ತಾ ಇರಲಿಲ್ಲ. 3-4 ಎಕ್ಸಾಮ್ಸಲ್ಲಿ ಫ್ರೀಕ್ವೆಂಟಾಗಿ ಆ ಕ್ವಶನ್ ಬರ್ತಾ ಇರೋದ್ರಿಂದ ನಾವು ಅದಕ್ಕೆ ಆ ಏರಿಯಾಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು. ಅಕಸ್ಮಾತ್ ಅದೇ ಕ್ವಶನ್ ಬರಲಿಲ್ಲ ಅಂತಂದ್ರೂ ಅದೇ ರೀತಿಯ ಕ್ವಶನ್ನು ಅದೇ ಟಾಪಿಕ್ ಮೇಲೆ ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಆ ಟಾಪಿಕ್ಸ್ಗಳನ್ನ ಫಸ್ಟ್ ಓದಬೇಕು. ಹಂಗಂದ್ಬಿಟ್ಟು ನೀವು ಆಲ್ರೆಡಿ ಒಂದ್ಸತಿ ಓದಿದ್ರೆ, ಅದು ಒಂದ್ಸತಿ ಓದಿದ್ರು ಸಾಕು, ಈ ಟಾಪಿಕ್ಸ್ ಓದಬೇಕು ರಿವಿಷನ್ ಮಾಡಬೇಕಾದ್ರೆ, ಅಥವಾ ಈ ಟಾಪಿಕ್ಸ್ ಬಂದಾಗ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಫೋಕಸ್ನ ಮಾಡಿ. ಅವಾಗ ಏನಾಗುತ್ತೆ, ಅದ್ರ ಮೇಲೆ ಸುತ್ತಮುತ್ತ ಸ್ವಲ್ಪ ನೋಡಿಕೊಂಡ್ರೆ ಎಕ್ಸಾಮ್ಗೆ ಏನಾಗುತ್ತೆ, ಅಲ್ಲಿಂದ ಕ್ವಶನ್ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ನೀವು ಆಕ್ಚುಲಿ ನೀವು ಮಾಡಬೇಕು. ನಾನು ಮಾಡೋದಕ್ಕಿಂತ ನೀವು ಆ ಟ್ರೆಂಡನ್ನ ಅನಾಲಿಸಿಸ್ ಮಾಡಬೇಕು. ಯಾವ ರೀತಿ ಟ್ರೆಂಡ್ ಇದೆ, ಯಾವ ರೀತಿ ಯಾಕೆಂದರೆ ಲಾಸ್ಟ್ ಟೈಮು KSP ಏನು ಮಾಡ್ತಾ ಇದ್ದ, ಡೈರೆಕ್ಟ್ ಕ್ವಶನ್ಸ್ಗಳನ್ನ ಕೊಡ್ತಾ ಇದ್ದ. ಗೊತ್ತಾಗ್ತಿದೆಯಾ? ನೇರವಾದ ಕ್ವಶನ್ಸ್ ಇರ್ತಿತ್ತು. ಬೇಕಾದ್ರೆ ನೀವು ಹಳೆ ವರ್ಷದ PC ಕ್ವಶನ್ ನೋಡ್ಬಿಟ್ರೆ ಸಿಕ್ಕಾಪಟ್ಟೆ ಈಸಿ ಅನ್ಕೊಂಡ್ಬಿಡ್ತೀರಾ. ಬಟ್ ಅದ್ರ ಯಾಕೆ ಈಗ KE ಕ್ವಶನ್ಸ್ಗೂ ಟಫ್ ಆಗ್ತಿದೆ ಅಂದರೆ, ಅವನೇನು ಮಾಡ್ತಾರೆ, ಸ್ವಲ್ಪ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ಸು, ಸ್ವಲ್ಪ ಆಮೇಲೆ ಈ ರಿಪೀಟೆಡ್ ಕ್ವಶನ್ಸ್ನ ಕಮ್ಮಿ ಕೇಳ್ತಾ ಇದ್ದಾನೆ, ಟಾಪಿಕ್ಸ್ನ ರಿಪೀಟ್ ಮಾಡ್ತಾ ಇದ್ದಾನೆ, ಬಟ್ ಕ್ವಶನ್ಸ್ನ ರಿಪೀಟ್ ಮಾಡ್ತಾ ಇಲ್ಲ. KSP ಏನು ಮಾಡ್ತಿದ್ರು, ಕ್ವಶನ್ಸೇ ರಿಪೀಟ್ ಮಾಡ್ತಾ ಇದ್ರು. ಇವನ್ ಆಪ್ಷನ್ಸು ಎಷ್ಟೋ ರಿಪೀಟ್ ಆಗ್ತಾ ಇತ್ತು ಎಷ್ಟೋ ಸತಿ. ಹಾಗಾಗಿ ನಿಮ್ಗೆ ಆ ಚಾಲೆಂಜಿಂಗ್ ಇದೆ. ಯಾಕೆ ಹಿಂಗೆ ಮಾಡ್ತಾರೆ ಅಂತಂದರೆ, ನಂಬರ್ ಆಫ್ ಅಪ್ಲಿಕೆಂಟ್ಸ್ ಜಾಸ್ತಿ ಆದಂಗೆ ಎಲಿಮಿನೇಷನ್ ಮಾಡೋಕ್ಕೆ, ಸ್ಟೂಡೆಂಟ್ಸ್ನ ಎಲಿಮಿನೇಷನ್ ಮಾಡೋಕ್ಕೆ ಈ ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಡಿಫಿಕಲ್ಟಿ ಮಾಡ್ತಾ ಹೋಗ್ತಾರೆ. ಅದು ಇವತ್ತಿನಿಂದಲ್ಲ, ನೀವು ಯಾವುದೇ ಎಕ್ಸಾಮ್ ತೊಗೊಂಡ್ರು ಅದು ಎವಲ್ಯೂಷನ್ ಆಗ್ತಾ ಹೋಗ್ತಾ ಇರುತ್ತೆ. ಹಾಗಾಗಿ ನಾನು ಈಗ ಈ ಟ್ರೆಂಡ್ ಅನಾಲಿಸಿಸ್ ನೋಡಿ, ಮುಂದಿನ ಪರೀಕ್ಷೆಗಳು ನೋಡಿ, ಈಗ ನೆಕ್ಸ್ಟ್ KPSC ಇಂದ ಗೆಜೆಟೆಡ್ ಪ್ರೊಫೆಷನಲ್ ಕಾಲಾಗುತ್ತೆ, ಮತ್ತು KE ಇಂದ FDSD ಕಾಲಾಗೋ ಚಾನ್ಸಸ್ ಇದೆ, ಮತ್ತು KE ಇಂದ ಸಿವಿಲ್ PSI ಮೇನು ಗೊತ್ತಾಗ್ತಿದೆಯಾ ಕಾಲಾಗ, ಮತ್ತು DSI ಗೊತ್ತಾಗ್ತಿದೆ, ಇವೆರಡು ಕಾಲಾಗೋ ಚಾನ್ಸಸ್ ಇದೆ. ಗ್ರೂಪ್ C ಮತ್ತು KSRP ಆಗಿದೆ. ನಾವು ಅವಾಗ ಇದನ್ನ ಆಕ್ಚುಲಿ ಮಾಡಿ ಒಂದು ವಾರ 15 ದಿನ ಆಗಿತ್ತು, ಪಾಠ ಮಾಡೋಕ್ಕಾಗಿರಲಿಲ್ಲ ನಂಗೆ ಸಮಯ ಇಲ್ಲದಲ್ಲೇ. ಹಾಗಾಗಿ ಇದು ಕಾಲಾಗುತ್ತೆ ಅಂದ್ಕೊಂಡಿದ್ದು, ಆಲ್ರೆಡಿ ಇದು ಕಾಲ್ ಆಗಿಬಿಟ್ಟಿದೆ. ಇನ್ನು ಉಳಿದಿರೋದು ಇಷ್ಟು ಮಾತ್ರ ಖಾಲಿ ಇದೆ. ಖಂಡಿತ ಈ ವರ್ಷ 2026, 27 ಇದೆಯಲ್ಲ, ಇವರ್ದ ಗೋಲ್ಡನ್ ಪೀರಿಯಡ್ ಅಂದ್ಕೋಬೋದು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಯಾಕೆ ಅಂತ ಕೇಳಿ, 100% ನೋಟಿಫಿಕೇಶನ್ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಆಗ್ತಾರೆ. ನೀವು ವಾಟ್ಸಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ಗಳಲ್ಲಿ ನೋಡ್ತಾ ಇರ್ತೀರಾ, ಎಲ್ಲವೂ ನೋಟಿಫಿಕೇಶನ್ ಮಾಡ್ತಾ ಇದ್ದಾರೆ. ಈಗ ನಿಮ್ಗೆ ಇದೊಂದು ಚಾನ್ಸು, ಅರ್ಥ ಆಗ್ತಿದೆಯಾ? ಫಸ್ಟೇ ಕಾಲಾಗಿದೆ PC-ಗಳು. ಇದರಲ್ಲಿ ತುಂಬ ಈಸಿಯಾಗಿ ಜಾಬ್ ತೊಗೋಬೋದು. ಯಾಕೆ ಅಂತಂದರೆ, ನೀವು ಇದರಲ್ಲಿ ಜಾಸ್ತಿ ಪ್ರೋಸೆಸ್ ಏನಿರಲ್ಲ. ಒಂದು ಎಕ್ಸಾಮ್ ಬರೆದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದರೆ ಫಿಸಿಕಲ್ ಅಂದಿರುತ್ತೆ, ಮುಗಿಸ್ಕೊಂಡ್ರೆ ಬೇಗ ಆರ್ಡರ್ ಕಾಪಿ ಕೊಡ್ತಾರೆ. ಗೊತ್ತಾಗ್ತಿದೆ. ಹಾಗಾಗಿ ಒಂದು ಅಡ್ವಾಂಟೇಜ್ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಲಕ್ಕು ಅಂತಲೇ ಹೇಳ್ಬೋದು. ಗೊತ್ತಾಗ್ತಿದೆ. ಈ ಆಪರ್ಚುನಿಟಿ ಮಿಸ್ ಮಾಡ್ಕೊಬೇಡಿ. ಅಕಸ್ಮಾತ್ ಸರ್ ನಾನು PC ಓದಿಲ್ಲ, ಸಿವಿಲ್ PC ಓದಿಲ್ಲ, ನಾನು ತುಂಬ ಇನ್ನೂ ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಅಂದರೆ, ಪ್ರಿಪೇರ್ ಫಾರ್ CRDR, ಪ್ರಿಪೇರ್ ಫಾರ್ KSRP, ಮುಂದೆ ಕಾಲಾಗುತ್ತೆ. ಪ್ರಿಪೇರ್ ಫಾರ್ ಸಿವಿಲ್ PSI, ಬೇರೆದು ಪ್ರಿಪೇರ್ ಆಗಿ. ಕಾನ್ಫಿಡೆಂಟ್ 46 ದಿನದಲ್ಲಿ ಏನು ಸ್ಟಾರ್ಟಿಂಗ್. ಅಕ್ಷರ ನೀವು ಒಂದ್ಸತಿ ಓದಿರೋರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಗ ಆಲ್ರೆಡಿ ಏನು ಓದಿಲ್ಲ, ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅನ್ನೋರು ಮಾತ್ರ ಹೇಳ್ತಾ ಇರೋದು ನಾನು. ಗೊತ್ತಾಗ್ತಿದೆಯಾ? ಹಾಗೆ ನೀವೆಲ್ಲ ಓದಿರೋದ್ರಿಂದ ನೀವು ಏನು ಜಾಸ್ತಿ ತಲೆ ಕೆಡಿಸ್ಕೊಳೋ ಅವಶ್ಯಕತೆ ಇಲ್ಲ. ನೀವು ಏನು ಮಾಡಿ, ಈಗ ಪ್ರಿಪ್ರೇಷನ್ ಮಾಡಿ. ಈ ಟಾಪಿಕ್ಸ್ ನಾನು ಈಗ ಏನು ಹೇಳ್ತಿದ್ದೀನಿ ಆ ಟಾಪಿಕ್ಸ್ನ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ. ನಾನು ನಿಮ್ಗೆ ತೋರಿಸೋದು, ನಿಮಗೆ ಒಂದು ಅನಾಲಿಸಿಸ್ ಗೊತ್ತಾಗುತ್ತೆ. ನೋಡಿ, ನಿಮಗೆ ಈ ಚಾರ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಕಾಣಿಸ್ತಾ ಇದೆ ಚಾರ್ಟ್ ನಿಮ್ಗೆಲ್ಲರಿಗೂ? ಓಕೆನಾ? ನೋಡಿ, ಇಲ್ಲಿ ನಾನು ಒಂದಷ್ಟು ಕ್ವಶನ್ ಪೇಪರ್ನ ತೊಗೊಂಡಿದ್ದೀನಿ. ಎಷ್ಟು ನೋಡಿ, ಇಲ್ಲಿ KE ಕಾಲ್ ಮಾಡಿತ್ತು, ಮತ್ತು BMTC ಬಸ್ ಕಂಡಕ್ಟರ್, ಸಿವಿಲ್ PSI 545, ಸಿವಿಲ್ PT 402, ಮತ್ತು KALನಲ್ಲಿ ನಡೆದಿತ್ತು ಸಮಥಿಂಗ್ ಯಾವುದೇ ಎಕ್ಸಾಮ್ಸು, ಮತ್ತು VAO KEA ಫ್ರೀ ಕೋಚಿಂಗ್ ಎಕ್ಸಾಮ್ ನಡೆದಿತ್ತು, ಮತ್ತು FDA ಇನ್ನೊಂದ್ಸತಿ ಎಕ್ಸಾಮ್ ನಡೆದಿದ್ದು, SDA HK NaN-HK ಎಲ್ಲ ಸೇರಿದೆ ಇದರಲ್ಲಿ. ಅರ್ಥ ಆಗ್ತಿದೆಯಾ? ಒಟ್ಟು ಕ್ವಶನ್ ಪೇಪರ್ಗಳನ್ನ ತೊಗೊಂಡಿದ್ದೀನಿ. ಒಂದು ಏನಂದ್ರೆ ಎಕ್ಸ್ಪೆರಿಮೆಂಟ್ ಅಂತಾರಲ್ಲ, ಮಾಡೋಕ್ಕೆ ಒಂದು ಸ್ಯಾಂಪಲ್ ತಗೊಂತಾರಲ್ಲ, ಆ ಥರ ಸ್ಯಾಂಪಲ್ ತೊಗೊಂಡಿದ್ದೀನಿ. ಯಾವ ರೀತಿ ಕ್ವಶನ್ಸ್ನ ಕೇಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ನೋಡಿದ್ರೆ ಐಡಿಯಾ ಬರ್ತಾ ಹೋಗುತ್ತೆ. ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟಾಟಿಕ್ ಲಿಂಕ್ ಮಾಡ್ತಾ ಇದ್ದಾನೆ ಅವನು. ಕರೆಂಟ್ ಅಫೇರ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ನ ಕೇಳ್ತಾ ಇದ್ದಾನೆ. ಅರ್ಥ ಆಗ್ತಿದೆಯಾ? ಈಗ ನಿಮಗೆ ರಾಥೋಡ್ ಸರ್ ಕ್ಲಾಸ್ ಮಾಡ್ತಾ ಇರ್ಬೋದು ಕರೆಂಟ್ ಅಫೇರ್ಸ್. ಯಾಕೆ ಅಂತಂದರೆ, ಕರೆಂಟ್ ಅಫೇರ್ಸ್ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತಾ ಇದೆ. ಹಾಗೆ ಕರೆಂಟ್ ಅಫೇರ್ಸ್ನ ಮಿನಿಮಮ್ ನಾನು ಹೇಳ್ತಾ ಇದ್ದೀನಿ, ನೀವು 18 ತಿಂಗಳದ್ದು ಓದಬೇಕಿತ್ತು. ಬಟ್ ಆದರೆ ಈಗ ಸಮಯ ಕಡಿಮೆ ಇರೋದ್ರಿಂದ ಅಟ್ಲೀಸ್ಟ್ ನೀವು 6 ತಿಂಗಳದ್ದು ಫಸ್ಟಿಗೆ ನೀವು ಈ ತಿಂಗಳನ್ನ ಹಿಂದಿನ 6 ತಿಂಗಳದ್ದು ತುಂಬ ಚೆನ್ನಾಗಿ ಓದ್ರಿ. ಅಂದರೆ ಅದರಲ್ಲಿರೋ ಒಂದೊಂದು ಲೈನು ಓದ್ರಿ. ಮತ್ತು ಅದರ 6 ತಿಂಗಳದ್ದು ಸ್ವಲ್ಪ ನೋಡ್ಕೊಳ್ಳಿ. ಅದರ 6 ತಿಂಗಳು ಟೈಮ್ ಸಿಕ್ಕಿದ್ರೆ ಓದ್ಕೊಳ್ಳಿ, ಇಲ್ಲ ಅಂದರೆ ಬೇಡ.
ಅರ್ಥ ಆಗ್ತೀವಿ. ಅಟ್ಲೀಸ್ಟ್ ಒನ್ ಇಯರ್ ಅಂತೂ ಕರೆಂಟ್ ಅಫೇರ್ನ ಓದಬೇಕು. ಯಾಕೆಂದ್ರೆ ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟಾಟಿಕ್ ಕೇಳ್ತಾ ಇದ್ದಾನೆ ಅವನು. ಅರ್ಥ ಆಗ್ತಿದೆಯಾ? ಅಂದ್ರೆ ಈಗ ನೋಡಿ ಎಕ್ಸಾಂಪಲ್ ನಾನು ಹೇಳ್ತೀನಿ. ಕರೆಂಟ್ ಅಫೇರ್ಸ್ ಅಂತಂದ್ರೆ ಈಗ ಫಿಫಾ ವರ್ಲ್ಡ್ ಕಪ್ ನಡೀತಾ ಇದೆ, ಹೌದಾ? ಫಿಫಾ ವರ್ಲ್ಡ್ ಕಪ್ ಎಷ್ಟನೇ ವರ್ಲ್ಡ್ ಕಪ್ ಇದು? ಎಷ್ಟನೇ ವರ್ಲ್ಡ್ ಕಪ್ ನೋಡಿ ಗೊತ್ತಿರಲ್ಲ. ಫಿಫಾ ಎಲ್ಲಿ ನಡೀತಾ ಇದೆ? ಅಮೆರಿಕ, ಕರೆಕ್ಟ್. ಫಿಕ್ಸ್. ಓಕೆ, ಲಾಸ್ಟ್ ಟೈಮ್ ಎಲ್ಲಿ ನಡೆದಿತ್ತು? ಇದೇ ಅವನು ಏನು ಮಾಡ್ತಾನೆ, ಸ್ಟಾಟಿಕ್ ಮತ್ತೆ ಕರೆಂಟ್ ಅಫೇರ್ ಲಿಂಕ್ ಮಾಡ್ತಾನೆ. ಎಷ್ಟೋ ಸ್ಥಾಪನೆ ಆಯಿತು, ಹಿಂಗೆ ಏನು ಮಾಡ್ತಾನೆ, ಎರಡು ಮಿಕ್ಸ್ ಮಾಡಿ ಕೇಳ್ಬಿಡ್ತಾನೆ. ಅವಾಗ ಹುಡುಗರು ಏನು ಮಾಡ್ತಾರೆ, ನೀವು ಬರೀ 1 ವರ್ಷದ ಓದ್ಕೊಂಡಿರ್ತೀರಾ, ಹಿಂದ್ಗಡೆ ಏನು ತಿಳ್ಕೊಂಡಿರಲ್ಲ. ಎಲ್ಲಿ ಕತಾರಲ್ಲಿ ನಡೆದಿತ್ತು? ಯಾರು ಗೆದ್ದಿದ್ರು? ಅರ್ಜೆಂಟೀನಾ ಗೆದ್ದಿದ್ದು. ಯಾರು ವಿರುದ್ಧ? ಗೊತ್ತಾಗ್ತಿದ್ಯಾ? ಹಿಂಗೆ ಗೊತ್ತಿರಬೇಕು. ಅದಕ್ಕೆ ಹೇಳ್ತಿರೋದು ಸ್ವಲ್ಪ ಕರೆಂಟ್ ಅಫೇರ್ಸ್ನ ನೀವೇನು ಮಾಡಬೇಕು, ಬ್ಯಾಕ್ ಗ್ರೌಂಡ್ ನೋಡ್ಕೊಂಡಿರಬೇಕು. ಅರ್ಥ ಆಗ್ತದೆ? ಹಂಗನ್ಬಿಟ್ಟು ಇಡೀ ವರ್ಲ್ಡ್ ಒಲಿಂಪಿಕ್ಸ್ ಎಲ್ಲ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಂಟ್ ಅಫೇರ್ಸ್ ಈ ವರ್ಷ ನಡೀತೈತೆ ಅಂದ್ರೆ ಅದ್ರ ಹಿಂದೆ ವರ್ಷದ ಈ ವರ್ಷದ ಏನಾಗಿದೆ ನಾವು ನೋಡ್ಕೋಬೇಕು. ಗೊತ್ತಾಗ್ತಿದ್ಯಾ? ವುಮೆನ್ಸ್ ವರ್ಲ್ಡ್ ಕಪ್ ನಡೀತೈತೆ, ಹೋದ ವರ್ಷ ಯಾರು ಗೆದ್ದಿದ್ರು, ಈ ವರ್ಷ ಎಲ್ಲಿ ನಡೀತಾ ಇದೆ, ಈ ವರ್ಷ ನಡೀತಾ ಇದೆ. ಈ ರೀತಿ ಏನು ಮಾಡ್ತಾರೆ, ನಾವು ಅಡ್ವಾನ್ಸ್ ಕ್ವಶನ್ಸ್ನ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಅದಕ್ಕೆ ಕರೆಂಟ್ ಅಫೇರ್ಸ್ ಮೇಲೆ ತುಂಬಾ ಕ್ವಶನ್ಸ್ ರಿಪೀಟ್ ಆಗಿದೆ ನೋಡಿ. 22, 20, 30, 37 ಕ್ವಶನ್ಸ್ವರೆಗೂ ಹೋಗಿದೆ. ಅಂದ್ರೆ 37 ಅಂದ್ರೆ ಫುಲ್ ಎಲ್ಲ ಕರೆಂಟ್ ಅಫೇರ್ಸ್ ಮೇಲೆ ಇಲ್ಲ, ಸ್ಟಾಟಿಕ್ ಪ್ಲಸ್ ಕರೆಂಟ್ ಅಫೇರ್ಸ್ ನಾನು ಹೇಳ್ತಾ ಇರೋದು. ಸ್ಟಾಟಿಕ್ ಕ್ವಶನ್ಗೆ ಲಿಂಕ್ ಮಾಡಿ ಕರೆಂಟ್ ಅಫೇರ್ಸ್ ಕೇಳ್ತಾನೆ. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ 30, 39, 37, ಮ್ಯಾಕ್ಸಿಮಮ್ 25 ಮೇಲೆ ಅಂತ ಇದೆ ಅವರೇಜ್. ಅಂದ್ರೆ ನೀವು ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಕರೆಂಟ್ ಅಫೇರ್ಸ್ ಜೊತೆ ಸ್ಟಾಟಿಕ್ ಪೋರ್ಷನ್ ಲಿಂಕ್ ಮಾಡ್ಕೊಂಡು ಕರೆಂಟ್ ಅಫೇರ್ಸ್ನ ಓದ್ಕೋಬೇಕು. ನೋಡಿ, ಯಾವುದೇ ಎಕ್ಸಾಮ್ ತಗೊಳ್ಳಿ ಅಬೌವ್ 25 ಮೇಲೆ ಇದೆ ನನ್ನ ಪ್ರಕಾರ. ಅರ್ಥ ಆಗ್ತಿದ್ಯಾ? ಹಂಗಾಗಿ ನೀವು 12 ತಿಂಗಳ ಕರೆಂಟ್ ಅಫೇರ್ಸ್ನ ಓದೋದು ತುಂಬಾ ಉತ್ತಮ, ಒಳ್ಳೇದು. ಗೊತ್ತಾಗ್ತಿದ್ಯಾ? ಬೇಸಿಕ್ಸ್ ಓದಿರ್ತೀರಿ ಆಲ್ರೆಡಿ, ಬೇಸಿಕ್ ಫೌಂಡೇಶನ್ ಓದಿರ್ತೀರಾ ಅಥವಾ ಸ್ಟಾಟಿಕ್ ಪೋರ್ಷನ್ ಓದಿರ್ತೀರಾ, ಅದ್ರ ಜೊತೆ ಕರೆಂಟ್ ಅಫೇರ್ಸ್ನ ಲಿಂಕ್ ಮಾಡ್ತಾ ಹೋಗ್ಬೇಕು. ಗೊತ್ತಾಗ್ತದೆ? ಏನೇ ಬಂತು ಅಂದ್ರೂ ಅದು ಕರೆಂಟ್ ಅಫೇರ್ಸ್ ಲಿಂಕ್ ಮಾಡಿ ಕೇಳಿರ್ತಾರೆ. ಕೆಲವೊಂದು ಡೈರೆಕ್ಟಾಗಿ ಕ್ವಶನ್ಸ್ ಕೇಳಿರ್ತಾರೆ. 2-3 ಸ್ಟೇಟ್ಮೆಂಟ್ ಕೇಳಿದಾಗ ಒಂದೆರಡು ಸ್ಟೇಟ್ಮೆಂಟು ಕರೆಂಟ್ ಅಫೇರ್ಸ್ ಇರುತ್ತೆ, ಒಂದೆರಡು ಸ್ಟೇಟ್ಮೆಂಟು ಇದಿರುತ್ತೆ, ಸ್ಟಾಟಿಕ್ ಕ್ವಶನ್ ಇರುತ್ತೆ. ಹಂಗಾಗಿ ಆ ಥರ ಕೇಳ್ತಿರೋದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಫೋಕಸ್ ಮಾಡಿ. ಇನ್ನೂ 45 ದಿನ ಐತೆ, ಆರಾಮ್ಸೆ ಕೂತ್ಕೊಂಡು ಒಂದೊಂದು ದಿನ ಒಂದೊಂದು ಮ್ಯಾಗ್ಝಿನ್ ಮುಗಿದು 12 ದಿನದಲ್ಲಿ ಮ್ಯಾಗ್ಝಿನ್ ಮುಗಿಸ್ಬೋದು. ಅರ್ಥ ಆಗ್ತಿದೆಯಾ? ಆಮೇಲೆ ತುಂಬ ಡೆಪ್ತಾಗಿ ಏನು ನೀವು ಓದೋ ಅವಶ್ಯಕತೆ ಇರಲ್ಲ. PC-ಗೆ ಸರ್ಫೇಸ್ ಲೆವೆಲ್ ಓದ್ರೂ ಆರಾಮ್ಸೆ ಮಾಡ್ಬೋದು. ಗೊತ್ತಾಗ್ತೀಯಾ? ಯಾವ್ದು ಓದ್ತೀರಾ ನೀವು? ಯಾವ್ದಾದ್ರು ಮ್ಯಾಗ್ಝಿನ್ ಓದಿ, ಸ್ಪರ್ಧಾ ವಿಜೇತ ಓದ್ತಿದ್ದೀರಾ, ಸ್ಪರ್ಧಾ ಅರಿವು ಓದ್ತಿದ್ದೀರಾ, ಯಾವ್ದು ಚೆನ್ನಾಗಿ ಅನ್ಸುತ್ತೆ ನೀವು ಅದನ್ನ ಓದಿ. ಏನು ಓದಿದ್ರು ಅದನ್ನೇ ಕಂಟಿನ್ಯೂ ಮಾಡಿ. ಅರ್ಥ ಆಗ್ತಿದೆ? ಈಗ ಅವ್ರು ಇದನ್ನ ಹೇಳಿದ್ರು ಇವ್ರು ಇದನ್ನ ಹೇಳಿದ್ರು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ನೀವೇನು ಪಾಠ ಕೇಳ್ತೀರೋ ಅದನ್ನ ಕಂಟಿನ್ಯೂ ಮಾಡಿ. ಓಕೆನಾ? ಇದು ನೋಡಿ, ಈಗ ನಿಮ್ಗೆ ಈ ಟ್ರೆಂಡ್ ನೋಡಿದಾಗ ಅನಿಸ್ತಾ ಇದೆ ಯಾವುದು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ, ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಅಂತ. ನೆಕ್ಸ್ಟ್ ಬರೋದು ಅವರು ನೆಕ್ಸ್ಟ್ ಪ್ರಿಯಾರಿಟಿ ಹಿಸ್ಟ್ರಿ ಕೊಟ್ಟಿದ್ದಾನೆ. ಈಗ PC-ನಲ್ಲಿ ಏನು ಮಾಡಿದಾನೆ ಅವನು, ಒಂದು ಮೆನ್ಷನ್ ಮಾಡಿದ್ದಾನೆ. ಏನಂತ? ಭಾರತೀಯ ಸ್ವಾತಂತ್ರ್ಯ ಚಳವಳಿ. ಇದ್ರ ಮೇಲೆ ಅವನು ಪರ್ಟಿಕ್ಯುಲರ್ ಮೆನ್ಷನ್ ಮಾಡಿದ್ರಿಂದ ಇದನ್ನ ಫಸ್ಟ್ ಮುಗಿಸ್ಕೋಬೇಕು ನೀವು. ಗೊತ್ತಾಗ್ತಿದ್ಯಾ? ಇದ್ರ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರೋದ್ರಿಂದ ನೋಡಿ, ಹಿಸ್ಟ್ರಿನಲ್ಲಿ ಜಾಸ್ತಿ ಕ್ವಶನ್ಸ್ ಬಂದಿದೆ. ಆಲ್ಮೋಸ್ಟ್ ಅಲ್ಲೂ ಒಂದು 10 ಮೇಲೆ ಒಂದಿದೆ, ಮಿನಿಮಮ್ 10 ಕ್ವಶನ್ಸ್ ಇದೆ, ಮ್ಯಾಕ್ಸಿಮಮ್ 21ವರೆಗೂ ಕೇಳಿದ್ದಾನೆ. ಓಕೆನಾ? ಗೊತ್ತಾಗ್ತಿದ್ಯಾ? ಫಸ್ಟ್ ಪ್ರಿಯಾರಿಟಿ ಕರೆಂಟ್ ಅಫೇರ್ಸ್ ಕೇಳಿದ್ದೇನೆ, ಸೆಕೆಂಡ್ ಪ್ರಿಯಾರಿಟಿ ಏನು ಮಾಡಿದ್ರೆ ಹಿಸ್ಟ್ರಿ ಕ್ವಶನ್ಸ್ ಕೇಳ್ತಾ ಇದ್ದಾನೆ. ಓಕೆನಾ? ಇದು ನಿಮಗೆ ಗೊತ್ತಿರೋ ವಿಚಾರ. ಅರ್ಥ ಆಯ್ತಾ? ಹಿಸ್ಟ್ರಿ ಏನಂತಂದ್ರೆ, ನಾನು ಹೇಳ್ತೀನಿ ಈಗೇನು ಓದಿಲ್ಲ, ನೀವೇನು ಓದಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಹೇಳೋದು 10th ಮತ್ತೆ 12th ಹಿಸ್ಟ್ರಿ ಬುಕ್ ಇದೆಯಲ್ಲ, ಒಂದ್ಸತಿ ಓದ್ಬಿಡಿ. ಯಾಕೆಂದ್ರೆ ಅವನು ಯಾವುದೇ KE ಕ್ವಶನ್ ಪೇಪರ್ ನೋಡ್ರಿ ಆಲ್ಮೋಸ್ಟ್ ಅಲ್ಲೂ ಈ ಬೇಸಿಕ್ಸ್ ಬುಕ್ಕಲ್ಲಿ ಕೇಳ್ತಾನೆ ಅವನು. ಅರ್ಥ ಆಗ್ತಿದೆಯಾ? ಕ್ವಶನ್ಸ್ಗಳ ಮೋಸ್ಟ್ಲಿ PC ಎಲ್ಲನೂ ಅಲ್ಲಿಂದಲೇ ತೆಗೆಯುವ ಚಾನ್ಸಸ್ಸು ಇರುತ್ತೆ. ಅರ್ಥ ಆಗ್ತಿದೆ? ಹಾಗಾಗಿ ಓದಿಲ್ಲ ಅಂತಂದ್ರೆ ಓದಿ. ಅಕಸ್ಮಾತ್ ನೀವು ಯಾವ ಬುಕ್ ಓದಿದ್ರೆ ಇದುವರೆಗೂ ಏನು ಇದು ಹಿಸ್ಟ್ರಿಗೆ ಓದಿದ್ರೆ ಅದನ್ನೇ ಕಂಟಿನ್ಯೂ ಮಾಡಿ. ಓಕೆನಾ? ಹಾಗಾಗಿ ಹಿಸ್ಟ್ರಿ ಮೇಲೆ ಜಾಸ್ತಿ ಫೋಕಸ್. ನೆಕ್ಸ್ಟ್ ಬರೋದೇ ಜನರಲ್ ಸೈನ್ಸ್. ಇದು ಪ್ಯೂರ್ ಬೇಸಿಕ್ಸ್. ನಿಮ್ಮ ಮೇಲೆ ಏನು NCERT DSET ಏನು ಓದ್ತಾ ಇದ್ದೀರಾ ಅದ್ರ ಮೇಲೆ ಕ್ವಶನ್ಸ್ ಇರುತ್ತೆ. ಮ್ಯಾಕ್ಸಿಮಮ್ ನೋಡಿ 9, 13ವರೆಗೂ ಹೋಗಿದ್ದಾನೆ ಕ್ವಶನ್ಸ್ಗಳು. ಮಿನಿಮಮ್ 10, ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ 15ವರೆಗೂ ಹೋಗಿದ್ದಾನೆ. ನೋಡಿ, ಎಲ್ಲ ಎಕ್ಸಾಮು ಕನ್ಸಿಸ್ಟೆಂಟಾಗಿ 15 ಕ್ವಶನ್ಸ್ ಕೇಳ್ತಾ ಇದ್ದಾನೆ. ನೋಡ್ರಿ, ನೀವು ಇಲ್ಲೇ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಇದನ್ನ ಯಾಕೆ ನೋಡಬೇಕು ಅಂದಾಗ ಯಾವುದನ್ನ ಪ್ರಿಯಾರಿಟಿಯಾಗಿ ಓದಬೇಕು ಅನ್ನೋ ಗೊತ್ತಾಗುತ್ತೆ ನಮಗೆ. ಯಾವ ಪರೀಕ್ಷೆಗೆ ಯಾವುದನ್ನ ಜಾಸ್ತಿ ಒತ್ತು ಕೊಡಬೇಕು. ನೋಡಿ, ಈಗ ನೀವು ಈಗ ಅವ್ರನ್ನ ಇದು ಲ್ಯಾಂಡ್ ರಿಫಾರ್ಮ್ಸ್ ಅಂತ ಇದೆ ನೋಡಿ, ಎಲ್ಲಿ ಕ್ವಶನ್ಸ್ ಕೇಳಿದ್ದಾನೆ, ಎಲ್ಲಿ ಕೇಳಿದ್ದಾನೆ ಅಂದ್ರೆ ಅವನು FDAದಲ್ಲಿ ಕೇಳಿದ್ದಾನೆ, FDAದಲ್ಲಿ ಕೇಳಿದ್ದಾನೆ, SDAದಲ್ಲಿ ಕೇಳಿದ್ದಾನೆ, ಇದರಲ್ಲಿ ಕೇಳಿದ್ದಾನೆ. ಯಾಕೆ ಅಂತಂದ್ರೆ ಸಿಲೆಬಸ್ ಮೆನ್ಷನ್ ಮಾಡಿದ್ದಾನೆ. ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿರೋದಕ್ಕೆ ಅವ್ನು ಕೇಳಿದ್ದಾನೆ. ಅದರ್ವೈಸ್ ಕೇಳಿಲ್ಲ ಅವ್ನು ಲ್ಯಾಂಡ್ ರಿಫಾರ್ಮ್ಸ್. ನೋಡಿ, PSI ಕೇಳಿಲ್ಲ, ಸಿವಿಲ್ ಅಲ್ಲಿ ಕೇಳಿಲ್ಲ, VA1 ಕೇಳಿಲ್ಲ. ಗೊತ್ತಾಗ್ತಿದ್ಯಾ? ಎಲ್ಲಿ ಮೆನ್ಷನ್ ಸಿಲೆಬಸ್ ಅಲ್ಲಿ ಏನು ಮೆನ್ಷನ್ ಮಾಡೋದು ಮಾತ್ರ ಕೇಳಿದ್ದಾನೆ. ಎಕ್ಸಾಂಪಲ್ ಈಗ ಎಥಿಕ್ಸ್ ಅಂತ ಅವ್ನು ಮೆನ್ಷನ್ ಮಾಡಿದ್ದಾನೆ. ಅದರಲ್ಲಿ PC-ನಲ್ಲಿ ಎಥಿಕ್ಸ್ ಮೇಲೆ ಕ್ವಶನ್ ಬರ್ಬೋದು. ಹಳೆ ವರ್ಷದ PC-ನಲ್ಲೂ ಎಕ್ಸಾಮ್ಸಲ್ಲಿ ಬಂದಿದೆ ಕ್ವಶನ್ಸ್ಗಳು. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಬರೋದು ಸೈನ್ಸು. ನೀವು ಸೈನ್ಸ್ನ ನಾನು ಹೇಳಿದ್ದೀನಿ, ಮೊದಲಿನಲ್ಲಿ ಹೇಳ್ತಿದ್ದೀನಿ, ಸೈನ್ಸ್ಗೆ ಜಾಸ್ತಿ ಪ್ರಿಯಾರಿಟಿ ಕೊಡಲೇಬೇಕು. ಗೊತ್ತಾಗ್ತಿದೆಯಾ? 10 ರಿಂದ 15 ಕ್ವಶನ್ಸು ಮ್ಯಾಕ್ಸಿಮಮ್ ಕ್ವಶನ್ಸು ಬರುತ್ತೆ. ಹೌದು, ಬೇಸಿಕ್ಸ್ ಬುಕ್ಕಿಂದಲೇ ಕವರ್ ಮಾಡಿದ್ದಾನೆ. ನೇರವಾಗಿ NCERT DSET-ಇಂದಲೇ ತೆಗೆದಾಕಿದ್ದಾನೆ ಕ್ವಶನ್ಸ್. ನೀವು ಯಾವುದೇ ಹಳೆ ವರ್ಷದ ಕ್ವಶನ್ ಪೇಪರ್ ನೋಡಿದ್ರೆ ಅಲ್ಲಿಂದಲೇ ಬಂದಿದೆ ಪ್ರಶ್ನೆಗಳು. ಅರ್ಥ ಆಗ್ತಿದೆಯಾ? ನೀವು ಅದನ್ನ ಹೋಗಿ. ನೆಕ್ಸ್ಟ್ ಬರೋದು ಮೆಂಟಲ್ ಎಬಿಲಿಟಿ. ನಾನು ಹೇಳ್ತಾ ಇದ್ದೆ ನಿಮಗೆ ಕ್ಲಾಸಲ್ಲಿ, ತುಂಬ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಮೆಂಟಲ್ ಎಬಿಲಿಟಿ ಸೈನ್ಸ್ ಯಾರು ಚೆನ್ನಾಗಿ ಮಾಡ್ಕೊತಾರೆ ಅವ್ರದೇ KE ಎಕ್ಸಾಮ್ಸ್. ಅರ್ಥ ಆಗ್ತಿದೆಯಾ? ಡೈಲಿ 2 hours ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ವೆರಿ ಗುಡ್. ಆಯ್ತಾ? ನೋಡಿ, 14 ಕ್ವಶನ್ಸ್ ಇಂದ ಹಿಡಿದು ಮಿನಿಮಮ್ ಅಂದ್ರೆ ಅವನು ಮಿನಿಮಮ್
11 ನೋಡಿ 9ರಿಂದ 14 ಮ್ಯಾಕ್ಸಿಮಮ್ 17 ಕ್ವಶನ್ಸ್ವರೆಗೂ ಕೇಳಿದ್ದಾನೆ. ಅರ್ಥ ಆಗ್ತಿದೆಯಾ? ಯಾವ್ದ್ರಲ್ಲಿ 17 PSI ಸಿವಿಲ್ ಅಲ್ಲಿ 402ನಲ್ಲಿ ಅಲ್ಲೇ ಎಲ್ಲ ಹೊಡ್ತಾ ಬಿದ್ದಿದ್ದು ಟಿವಿಗಳು ಕೇಳಿದ. ಇಲ್ಲಿ ನಿಮಗೆ PC ನಲ್ಲಿ ಸ್ವಲ್ಪ ಮಾಡರೇಟ್ ಇರುತ್ತೆ. 10th ಲೆವೆಲ್ PUC ಲೆವೆಲ್ ಹುಡುಗ ಏನು ಮ್ಯಾಥಮೆಟಿಕ್ಸ್ ಕಲ್ತಿರ್ತಾನೆ ಅದ್ರ ಲೆವೆಲ್ ಇರುತ್ತೆ. ಇದರಲ್ಲಿ ನೀವೇನು ಮಾಡಬೇಕು, ಯಾವ್ದು ರಿಪೀಟೆಡ್ ಕ್ವಶನ್ಸ್ಗಳನ್ನ ಜಾಸ್ತಿ ಬಿಡಿಸ್ಬೇಕು. ಅಂದರೆ ಹಳೆ ವರ್ಷ KE ಏನು ಕ್ವಶನ್ಸ್ ಕೇಳ್ತಾ ಇದ್ದೇನೆ ಅದ್ರ ರಿಲೇಟೆಡ್ ಟಾಪಿಕ್ಸ್ನ ಬಿಡಿಸಿದ್ರೆ ಸಾಕಾಗುತ್ತೆ. ನೋಡು, ಹಂಗಾರೆ ನಿಮಗೆ ಸೆಕೆಂಡ್ ಪ್ರಿಯಾರಿಟಿ, ಥರ್ಡ್ ಪ್ರಿಯಾರಿಟಿ ಮೆಂಟಲ್ ಎಬಿಲಿಟಿ ಆಗಬೇಕು. ಅರ್ಥ ಆಗ್ತಿದೆಯಾ? ಅದೇ ರೀತಿ ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ ಮಿನಿಮಮ್ ಕೇಳ್ತಾ ಇದ್ದೇನೆ. ನೆಕ್ಸ್ಟ್ ಎನ್ವೈರನ್ಮೆಂಟ್ ಕಡಿಮೆ, ಎಕನಾಮಿಕ್ಸ್ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟ್ ಸ್ಟ್ಯಾಟಿಕ್ ಜಿ ಕೆ ಅಂತಂದರೆ ಅದೇ ಸಣ್ಣ ಪುಟ್ಟ ಟಾಪಿಕ್ಸ್ ಮೇಲೆ 1-2 ಕ್ವಶನ್ಸ್ ಬರ್ತಾ ಇದೆ. ಕೆಲವು ಎಕ್ಸಾಮ್ಸಲ್ಲಿ 0 ಕೇಳಿದ್ದಾನೆ ನೋಡಿ. ಸಿವಿಲಲ್ಲೆಲ್ಲ 0, PSI ಸಿವಿಲ್ ಕೇಳಿದ್ದಾನೆ, ಗೊತ್ತಾಗ್ತದೆ ಮೇನ್. ಆಮೇಲೆ ನೆಕ್ಸ್ಟ್ ಲ್ಯಾಂಡ್ ರಿಫಾರ್ಮ್ಸು, ಇ ಗವರ್ನೆನ್ಸು ಮತ್ತು ಪಂಚಾಯತ್ ರಾಜ್ ಯಾವ ಎಕ್ಸಾಮಲ್ಲಿ ಕೇಳಿದ್ದಾನೆ ಅಂದರೆ ಯಾವ ಎಕ್ಸಾಮ್ ಸಿಲೆಬಸ್ ಕೊಟ್ಟಿದ್ದಾನೆ ಅದರಲ್ಲಿ ಮಾತ್ರ ಕೇಳಿದ್ದಾನೆ ಅವನು. FDSCನಲ್ಲಿ ಸಿಲೆಬಸ್ ಇದೆ, ಅದು ಲ್ಯಾಂಡ್ ರಿಫಾರ್ಮ್ಸ್ ಇದೆ ಮತ್ತು ಇ ಗವರ್ನೆನ್ಸ್ ಇದೆ. ಸರ್ ನಾವು ಓದಬೇಕಾ? ನೆಸೆಸಿಟಿ ಇಲ್ಲ ನನ್ನ ಪ್ರಕಾರ ಈಗ ಸದ್ಯಕ್ಕೆ, ಯಾಕೆಂದರೆ ಅವನು ಕ್ವಶನ್ಸ್ ಕೇಳಿಲ್ಲ, ಯಾವ ಸಿಲೆಬಸ್ ಕೊಟ್ಟಿದ್ದಾನೆ ಅದಕ್ಕೆ ಕೇಳಿದ್ದಾನೆ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಿಮ್ಮ ಪ್ರಿಯಾರಿಟಿ ಇಷ್ಟು ಸಬ್ಜೆಕ್ಟ್ಗೆ ಆಗಬೇಕು. ಒಂದು ಕರೆಂಟ್ ಅಫೇರ್ಸ್ ಅಂಡ್ ಸ್ಟ್ಯಾಟಿಕ್ ಕ್ವಶನ್ ಅಂದರೆ ಅದು ಎಲ್ಲ ನೀವೇನು ಓದಿದ್ರಲ್ಲ ಬೇಸಿಕ್ ಅಥವಾ ಈಗೇನು ಒಂದು ರೆಫರೆನ್ಸ್ ಬುಕ್ಕಲ್ಲಿ ಓದಿದ್ರೆ ಅದರಲ್ಲಿ ಬಂದ್ಬಿಡುತ್ತೆ. ಹಿಸ್ಟ್ರಿ, ಜನರಲ್ ಸೈನ್ಸ್, ಮೆಂಟಲ್ ಎಬಿಲಿಟಿ, ಕಾನ್ಸ್ಟಿಟ್ಯೂಷನ್, ಜಿಯೋಗ್ರಫಿ, ಎನ್ವೈರನ್ಮೆಂಟ್, ಎಕನಾಮಿಕ್ಸ್, ಸ್ಟ್ರಾಟಜಿ, ಇಷ್ಟು ನೀವು ಸಬ್ಜೆಕ್ಟ್ಸ್ನ ಮೇಜರಾಗಿ ಪ್ರಿಯಾರಿಟೈಸಾಗಿ ಓದಬೇಕು. ನೀವು ಯಾವುದನ್ನ ಓದಿದ್ದೀರಿ ಆಲ್ರೆಡಿ, ಯಾವುದನ್ನ ಓದಬೇಕು, ಯಾವುದನ್ನ ಜಾಸ್ತಿ ರಿವಿಷನ್ ಮಾಡಬೇಕು ಡಿಸೈಡ್ ಮಾಡ್ಕೊಳ್ಳಿ. ಗೊತ್ತಾಗಿದೆಯಲ್ವಾ ನಿಮ್ಗೆ ಯಾವ್ದ್ರಲ್ಲಿ ಜಾಸ್ತಿ ಕ್ವಶನ್ಸ್ ಬರ್ತಿದೆ ಅಂತ? ಇದನ್ನ ನೀವು ಮಾಡ್ಕೋಬೇಕು. ಗೊತ್ತಾಗ್ತಿದೆ? ಸುಮ್ಮನೆ ನೀವು ಏನೇನೋ ಓದ್ಕೊಂಡು ಕೂತ್ಕೊಂಡ್ರು ಆಗಲ್ಲ. ಗೊತ್ತಾಗ್ತಿದೆಯಾ? ಇದು ನಿಮ್ಗೊಂದು ಪಿಕ್ಚರ್ ನೋಡಿದಾಗ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಮ್ಯಾಕ್ಸಿಮಮ್ ಕ್ವಶನ್ಸ್ ಎಲ್ಲಿ ಬರ್ತಾ ಇದೆ, ಮ್ಯಾಕ್ಸಿಮಮ್ ಟಾಪಿಕ್. ಈಗ ನಾನು ಮ್ಯಾಕ್ಸಿಮಮ್ ಟಾಪಿಕ್ಸ್ ಹೇಳ್ತೀನಿ. ನನಗೆ ಯಾವ ಟಾಪಿಕ್ಸ್ ಜಾಸ್ತಿ ರಿಪೀಟ್ ಆಗಿದೆ, ಆಮೇಲೆ ಯಾವ ಕ್ವಶನ್ಸ್ ಜಾಸ್ತಿ ರಿಪೀಟ್ ಆಗಿದೆನೋ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೀವು ಇದನ್ನು ಕರೆಕ್ಟಾಗಿ ನೋಡಿ, ಒಂದು ನೋಟ್ಬುಕ್ ಇಟ್ಕೊಂಡು ಬರ್ಕೊಂತ ಹೋಗಿ. ಟಾಪಿಕ್ಸ್ ನೇಮ್ ಬರ್ಕೊಳ್ಳಿ, ಅಥವಾ ಏನಾರು ಇತ್ತು ಅಂತಂದ್ರೆ ಅವನ್ನ ಓದ್ಬೇಕಾದ್ರೆ ಜಾಸ್ತಿ ಫೋಕಸ್ ಮಾಡ್ಕೊಳ್ಳಿ. ಅರ್ಥ ಆಗ್ತಿದೆಯಾ? ಹಾಂ ನೋಡಿ, ಇಲ್ಲಿ ನೋಡಿ, ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಅಷ್ಟೇ. ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಕೆಲವು ಕ್ವಶನ್ಸ್ಗಳು ಕೇಳ್ತಾ ಇದ್ದಾನೆ ಒಂದೊಂದೇ, ಅಂದರೆ ಎಕ್ಸಾಮ್ ರಿಲೇಟೆಡ್ ಕಮ್ಮಿ ಆಗಿದೆ. ಕಂಪ್ಯೂಟ್ರಲ್ಲೂ ಕೆಲವು ಕ್ವಶನ್ಸಲ್ಲಿ ಯಾವುದ್ರಲ್ಲಿ ಮೆನ್ಷನ್ ಮಾಡಿದ್ದಾನೆ ಅದರಲ್ಲಿ ಮಾತ್ರ ಅವನು ಎಕ್ಸಾಮ್ಸಲ್ಲಿ ಕೇಳಿದೆ. ಎಥಿಕ್ಸು ಒಂದು ಕ್ವಶನ್ ಏನೋ ಕೇಳಿದಾನೆ, ಒಂದೇ ಒಂದು ಕ್ವಶನ್ ಕೇಳಿದ್ದಾನೆ ಇದುವರೆಗೂ. ಓಕೆನಾ? ಹಾಗಾಗಿ ನೋಡ್ಕೊಳ್ಳಿ. ಆಮೇಲೆ ಸಬ್ಜೆಕ್ಟ್ ವಾರ್ ನೋಡಿದಾಗ ಈ ಏನು ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬಂದಿರೋದ್ರಿಂದ ಇದನ್ನು ನೀವು ಈಲ್ಡ್ ಟಾಪಿಕ್ಸ್ ಅಂತ ಹೇಳ್ಬೋದು. ಅಂದರೆ VVIP ಅಂದರೆ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಓದಲೇಬೇಕು. ಭಾರತದ ಇತಿಹಾಸ ಗೊತ್ತಾಗ್ತದೆ. ಹೇಳಿದ್ನಲ್ಲ, 10th ಮತ್ತು 12th ಓದಿದ್ರೆ ಸಾಕಾಗುತ್ತೆ ಒಂದ್ಸತಿ. ಅಕಸ್ಮಾತ್ ನೀವೇನಾದ್ರೂ ಈಗ ಯಾವ್ದಾದ್ರು ಒಂದು ಬುಕ್ ರೆಫರ್ ಮಾಡಿದ್ರೆ ಅದನ್ನೇ ಓದಿ. ಗೊತ್ತಾಗ್ತಿದೆಯಾ? ಏನ್ಸೆಂಟ್ ಮತ್ತು ಮಿಡಿವಲ್ಗಿನ. ನೆಕ್ಸ್ಟ್ ಬರೋದು ಪಾಲಿಟಿ. ನೋಡಿ, ಇದು ಸಹ ಜಾಸ್ತಿ ಪಾಲಿಟಿ ಮತ್ತು ಕ್ವಶನ್ಸ್ ಜಾಸ್ತಿ ಬಂದಿದೆ. ಜಿಯೋಗ್ರಫಿನಲ್ಲೂ ಏನಾಗಿದೆ, ಮೀಡಿಯಂ ಕ್ವಶನ್ಸ್ ಬರ್ತದೆ. 14ರಿಂದ 16 ಕ್ವಶನ್ಸ್ ಬರ್ತದೆ. ಸೈನ್ಸ್ ಅಂಡ್ ಟೆಕ್ನಾಲಜಿಲಿ ಆನ್ ಅಂಡ್ ಅವರೇಜ್ 12ರಿಂದ 15 ಕ್ವಶನ್ಸ್ ಬರ್ತಾ ಇದೆ. ಇಷ್ಟು ನೀವು ಏನಾಗುತ್ತೆ ಇಂಪಾರ್ಟೆಂಟಾಗಿ ಗಮನಿಸಬೇಕಾದ ಕೆಲವು ಅಂಶಗಳು. ಓಕೆನಾ? ಅಂದರೆ ಯಾವ್ದ್ರ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ KE ಇದನ್ನು ಅಂತ ನೋಡ್ತಾ ಹೋದ್ರೆ. ಓಕೆನಾ? ನೆಕ್ಸ್ಟು ಇದು ವೆರಿ ವೆರಿ ಇಂಪಾರ್ಟೆಂಟ್, ಜಾಸ್ತಿ ಕೇಳ್ತಾ ಇದ್ದಾನೆ. 15ರಿಂದ 20 ಕ್ವಶನ್ಸ್ ಯಾವುದು ಕರೆಂಟ್ ಅಫೇರ್ಸ್. ಗೊತ್ತಾಗ್ತಿದೆಯಾ? ಇದು ಮೆಂಟಲ್ ಎಬಿಲಿಟಿ 10ರಿಂದ 12 ಮ್ಯಾಕ್ಸಿಮಮ್ 15ವರೆಗೂ ಕಾನ್ಸ್ಟೆಂಟ್ ಕೇಳ್ತಾ ಇದ್ದಾನೆ. ಗೊತ್ತಾಗ್ತಿದೆಯಾ? ಮಿನಿಮಮ್ ಅಂತ ಅಂದ್ಕೊಬಿಡಿ, ನಿಮ್ಗೆ 10 ಕ್ವಶನ್ಸು ಮೆಂಟಲ್ ಎಬಿಲಿಟಿ ಬರುತ್ತೆ. ಈ 10 ಕ್ವಶನ್ಸಲ್ಲಿ ನೀವು ಮಿನಿಮಮ್ ಅಂದರೆ 9 ಕ್ವಶನ್ಸ್ನ ರೈಟ್ ಮಾಡಲೇಬೇಕು ನನ್ನ ಪ್ರಕಾರ. ಗೊತ್ತಾಗ್ತಿದೆಯಾ? ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ ಅದಕ್ಕೆ ಇಂಪಾರ್ಟೆನ್ಸ್ನ ಅಷ್ಟು ಕೊಡಿ. ಗೊತ್ತಾಗ್ತಿದೆಯಾ? ನೆಕ್ಸ್ಟ್ ಟಾಪಿಕ್ ವೈಸ್ ನೋಡ್ತಾ ಹೋಯ್ತು ಅಂತಂದರೆ ಪ್ರಚಲಿತ ವಿದ್ಯಮಾನಗಳೇ ನಿರ್ಣಾಯಕ. ಅಂದರೆ ಕರೆಂಟ್ ಅಫೇರ್ಸ್ ಇಸ್ ದ ಕಿಂಗ್ ಆಗಿದೆ ಯಾವುದರಲ್ಲಿ KE ಎಕ್ಸಾಮ್. ಕರೆಂಟ್ ಅಫೇರ್ಸ್ ಒಂದೇ ಅಲ್ಲ, ಕರೆಂಟ್ ಅಫೇರ್ಸ್ ಪ್ಲಸ್ ಸ್ಟ್ಯಾಟಿಕ್ ಕ್ವಶನ್ನ ಕೇಳ್ತಾ ಇರೋದ್ರಿಂದ. ಗೊತ್ತಾಗ್ತಿದೆಯಾ? ಪ್ರತಿಯೊಂದು ಪರೀಕ್ಷೆಯಲ್ಲೂ ಪ್ರಚಲಿತ ವಿದ್ಯಮಾನಗಳಿಗೆ ಸಿಂಹಪಾಲು ನೀಡಲಾಗಿದೆ. ಕನಿಷ್ಠ 20ರಿಂದ 30 ಅಂಕಗಳವರೆಗೂ ನೀವು ಇಲ್ಲಿ ಕೇಳ್ಬೋದು. ಗೊತ್ತಾಗ್ತಿದೆಯಾ? ಮುಂಬರುವ ಎಕ್ಸಾಮ್ಗಳಿಗೆ ನೀವು ಅಟ್ಲೀಸ್ಟ್ 25% ಏನು ಮಾಡ್ಬೋದು, ನೀವು ಇದರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಕ್ವಶನ್ಸ್ಗಳನ್ನ. ಗೊತ್ತಾಗ್ತಿದೆ? ಕರೆಂಟ್ ಅಫೇರ್ಸ್ನ ಚೆನ್ನಾಗಿ ಓದ್ಕೊಳ್ಳಿ. ಅದಾದಮೇಲೆ ಇತಿಹಾಸ ನಾನು ಹೇಳಿದ್ದೀನಿ ಎಕ್ಸಾಂಪಲ್. ಈ PDF ನಿಮಗೆ ಶೇರ್ ಮಾಡ್ತೀನಿ, ಬೇಕಾದ್ರೆ ಒಂದ್ಸತಿ ನೋಡ್ಕೊಳ್ಳಿ. ಗೊತ್ತಾಗ್ತಿದೆಯಾ? ಅಂದರೆ ಇತಿಹಾಸದಲ್ಲಿ 14ರಿಂದ 21 ಕ್ವಶನ್ಸ್ಗಳಿಗೂ ಏರಿಕೆ ಆಗಿದೆ. ಬಟ್ ಹಾಗೆ ವಿಜ್ಞಾನದಲ್ಲಿ ಏನಾಗಿದೆ, ಕಾನ್ಸ್ಟೆಂಟಾಗಿ 13ರಿಂದ 16 ಪ್ರಶ್ನೆಗಳು ಬರ್ತಾ ಹೋಗ್ತಾ ಇದೆ. ಓಕೆನಾ? ಇದು ಗೊತ್ತಾಯ್ತು. ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅದೇ ಯಾವ್ಯಾವ ಮೊದಲ ಆದ್ಯತೆ ಇರಲಿ ಅಂತ ಕ್ವಶನ್ಸ್ಗಳು ನೋಡ್ತಾ ಹೋದರೆ ನಾನು ಟಾಪಿಕ್ಸ್ನ ಹೇಳ್ತಾ ಹೋಗ್ತೀನಿ, ಅವನ್ನ ನೀವು ನೋಡ್ಕೊಳ್ಳಿ. ಮೊದಲೇ ಏನಾಗುತ್ತೆ ಗೊತ್ತಾ, ಫಸ್ಟು ಕರ್ನಾಟಕ ಇತಿಹಾಸ ಮತ್ತು ಆಧುನಿಕ ಭಾರತದ ಇತಿಹಾಸಕ್ಕೆ ಮೊದಲ ಆದ್ಯತೆ ಇರಲಿ ನಿಮ್ಮದು. ಅರ್ಥ ಆಗ್ತಿದೆಯಾ? ಫಸ್ಟ್ ಪ್ರಿಯಾರಿಟಿ ನೀವು ಓದ್ತೀನ ಅಂತಂದರೆ ಇಂಡಿಯನ್ ಹಿಸ್ಟ್ರಿ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಮತ್ತು ಕರ್ನಾಟಕ ಹಿಸ್ಟ್ರಿ
ಫಸ್ಟ್ ಓದಬೇಕು. ನೆಕ್ಸ್ಟ್ ಏನ್ಷಿಯಂಟ್ ಮಿಡಿವಲ್, ಆಮೇಲೆ ನೀವು ಅದ್ರ ಏನ್ಷಿಯಂಟ್ ಅಲ್ಲಿ ಓದ್ಬೇಕಾದ್ರೆ ವಿಜಯನಗರ ಸಾಮ್ರಾಜ್ಯದ ಮೇಲೆ ಜಾಸ್ತಿ ಓದ್ಕೊಳ್ಳಿ. ಎಕ್ಸಾಂಪಲ್, ವಿಜಯನಗರ ಸಾಮ್ರಾಜ್ಯದ ಮೇಲೆ ಕೇಳಿದಾಗ ಈಗ ಕೆಲವು ನಾಣ್ಯಗಳು ಕೊಟ್ಟು ಗದ್ಯಾಣ ಇವೆಲ್ಲ ಯಾವ ಬಳಸ್ತಿದ್ರು ಅನ್ನೋದ್ರ ಬಗ್ಗೆ ಕೇಳಿದ್ದಾರೆ. ಮತ್ತೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರ್ಕೊಳ್ಳಿ, ವಿಜಯನಗರ ಸಾಮ್ರಾಜ್ಯದಲ್ಲಿ ಸಾಹಿತ್ಯದ ಮೇಲೆ ಜಾಸ್ತಿ ಕ್ವಶನ್ಸ್ ಬಂದಿದೆ, ಕಲೆ ಮೇಲೆ ಜಾಸ್ತಿ ಕ್ವಶನ್ಸ್ಗಳು ಬಂದಿದೆ, ಗೊತ್ತಾಗ್ತಿದ್ಯಾ. ಆಮೇಲೆ ಅದಕ್ಕೆ ಭೇಟಿ ನೀಡಿದ ಕೆಲವು ಏನೋ ವಿದೇಶಿಯರ ಮೇಲೆ ತುಂಬಾ ಸತಿ ಕ್ವಶನ್ಸ್ ರಿಪೀಟ್ ಆಗಿದೆ. ವಿದೇಶಿಯರು, ಗೊತ್ತಾಗ್ತಿದ್ಯಾ, ವಿಜಯನಗರ ಸಾಮ್ರಾಜ್ಯ ಓದ್ಬೇಕಾದ್ರೆ ಇವ್ರ ಮೇಲೆ ಜಾಸ್ತಿ ಗಮನ, ಅದ ಎಸ್ಪೆಷಲಿ ಕೃಷ್ಣದೇವರಾಯನ ಮೇಲೆ ಜಾಸ್ತಿ ಫೋಕಸ್ ಇರಲಿ. ಓಕೆನಾ, ಕೃಷ್ಣದೇವರಾಯನ ಮೇಲೆ ಜಾಸ್ತಿ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದಾರೆ. ಓಕೆನಾ. ನೆಕ್ಸ್ಟ್ ಆಮೇಲೆ ಇನ್ನ ಮಿಡಿವಲ್ ಹಿಸ್ಟ್ರಿಲಿ ಕೆಲವೊಂದು ಮಾರುಕಟ್ಟೆ ಸುಧಾರಣೆ ಅಲ್ಲಾವುದ್ದೀನ್ ಖಿಲ್ಜಿ ಮೇಲೆ ಕ್ವಶನ್ಸ್ಗಳು ಕೇಳಿದ್ದಾರೆ, ಗೊತ್ತಾಗ್ತಿದ್ಯಾ. ನೆಕ್ಸ್ಟ್ ಮಾಡರ್ನ್ ಇಂಡಿಯಾದಲ್ಲಿ, ಇದು ಇಂಪಾರ್ಟೆಂಟ್, ಮಾಡರ್ನ್ ಇಂಡಿಯಾದಲ್ಲಿ ಯಾವ ಟಾಪಿಕ್ಸ್ ಅಂದ್ರೆ ಸ್ವತಂತ್ರ ಚಳವಳಿಯ ಪ್ರಮುಖ ತಿರುವುಗಳು ಅಂದ್ರೆ ಇಂಪಾರ್ಟೆಂಟ್ ಹೈಲೈಟ್ಸ್ ಇರುವಂತಂದ್ರೆ, ಈಗ ನೋಡಿ ಲಕ್ನೋ ಒಪ್ಪಂದ ಆಗುತ್ತೆ, ಗೊತ್ತಾಗ್ತಿದ್ಯಾ. ಖಿಲಾಫತ್ ಮೂವ್ಮೆಂಟ್, ಅಸಹಕಾರ ಚಳುವಳಿ, ಗೊತ್ತಾಗ್ತಿದ್ಯಾ. ಆಮೇಲೆ ಅದರಲ್ಲಿ ಕೆಲವು ಬರೋ ನಾಯಕರು, ಮೇಡಮ್ ಕಾಮ್ ಆಗಿರ್ಬೋದು, ಗೊತ್ತಾಗ್ತಿದ್ಯಾ, ಭಗತ್ ಸಿಂಗ್ ಆಗಿರ್ಬೋದು, ಲಾಹೋರ್ ನಿರ್ಣಯ, ಈ ಥರದವು ಮೇಜರ್ ಇಂಪಾರ್ಟೆಂಟ್. ಅದಕ್ಕೆ ನಾನು ತಿಳ್ಕೊಂಬಿಡಿ 1987 ಏನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಆಗುತ್ತಲ್ಲ, 1857 ಇಂದ ಹಿಡಿದು 1947 ಏನಿದೆ ಅದನ್ನು ಚೆನ್ನಾಗಿ ಓದ್ಕೊಳ್ಳಿ, ಗೊತ್ತಾಗ್ತಿದ್ಯಾ. ಅದರಲ್ಲಿ ಗಾಂಧೀಜಿಯ ಮೇಲಂತೂ ತುಂಬಾ ಕ್ವಶನ್ಸ್ಗಳು ರಿಪೀಟ್ ಆಗಿ ಆಗ್ತವೆ. ಗಾಂಧೀಜಿ ಎಲ್ಲ ಹೋರಾಟಗಳು, ಗೊತ್ತಾಗ್ತಿದ್ಯಾ. ಅಷ್ಟು ಕೇಳೋದು 1857 ಇಂದ ನೀವು ಕಂಪ್ಲೀಟ್ ಆಗಿ 1947 ಚೆನ್ನಾಗಿ ಓದ್ಕೊಳ್ಳಿ, ಗೊತ್ತಾಗ್ತಿದೆ. ಅದ್ರ ಮೇಲೆ ಕ್ವಶನ್ಸ್ಗಳು ತುಂಬಾ ಇದಾಗಿದೆ. ನೀನು ಕರ್ನಾಟಕ ಹಿಸ್ಟ್ರಿಗೆ ಬಂದ್ರೆ ಕದಂಬರ ಶಾಸನಗಳು ಯಾವ ತಾಳಗುಂದ ಶಾಸನ ಆಗಿರ್ಬೋದು, ಚಂದ್ರವಳ್ಳಿ ಶಾಸನ ಆಗಿರ್ಬೋದು, ಮತ್ತೆ ಮೈಸೂರು ಒಡೆಯರ ಮೇಲೆ ಖಂಡಿತ, ಮೈಸೂರು ಮತ್ತೆ ಟಿಪ್ಪು ಸುಲ್ತಾನ್ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ. ಅದು ಎಸ್ಪೆಷಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು, ಮತ್ತೆ ಅದಾದ್ಮೇಲೆ ಇವ್ರು ಬರ್ತಾರಲ್ಲ ಯಾರು, ಈ ದಿವಾನ್ಸ್ ಮೇಲೆ ವೆರಿ ವೆರಿ ಇಂಪಾರ್ಟೆಂಟ್. ದಿವಾನ್ಸ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಎಕ್ಸಾಂಪಲ್ ಮಿರ್ಜಾ ಇಸ್ಮಾಲ್ ಆಗಿರ್ಬೋದು, ಶೇಷಾದ್ರಯ್ಯರು, ಪಿ ಮಾಧವರಾವು, ಮತ್ತೆ ವಿಶ್ವೇಶ್ವರಯ್ಯ ಆಗಿರ್ಬೋದು, ಇವ್ರ ಮೇಲಂತೂ ಪ್ರಶ್ನೆಗಳಿರುತ್ತೆ. ನೀವು ತಲೆಯಲ್ಲಿ ಇಟ್ಕೋಬೇಕು ಯಾವ್ಯಾವ ಪ್ರಶ್ನೆಗಳು, ಕ್ವಶನ್ಸು ತೋರಿಸ್ತೀನಿ ನಿಮಗೆ, ಓಕೆನಾ. ಇನ್ನ ಇಂಡಿಯನ್ ಪಾಲಿಟಿಕ್ ಬಂತು ಅಂತಂದ್ರೆ ಕೋರ್ ಫ್ಯೂಚರ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳಲ್ಲಿ ಪ್ರಶ್ನೆಗಳು ಖಂಡಿತ ಬಂದೇ ಬರುತ್ತೆ. ಅದರಲ್ಲೂ ವಿಧಿ 21, RTI ಕಾಯ್ದೆ, ಗೊತ್ತಾಗ್ತಿದೆ, ನ್ಯಾಯಿಕ ವಿಮರ್ಶೆ, ಮತ್ತೆ ಗೊತ್ತಾಗ್ತಿದೆ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆ, ಅದ್ರ ಮೇಲೆ ಕ್ವಶನ್ಸ್ಗಳು ಬರುತ್ತೆ. ನೆಕ್ಸ್ಟ್ ರಾಷ್ಟ್ರಪತಿ, ರಾಜ್ಯಪಾಲ ಸುಗ್ರೀವಾಜ್ಞೆಗಳು, ಮತ್ತೆ ಏನಾದರೂ ಕರೆಂಟ್ ಅಫೇರ್ಸ್ ಏನಾದರೂ ಪ್ರಚಲಿತ ಇತ್ತು ಅಂತಂದ್ರೆ ಅದ್ರ ಮೇಲೂ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ, ಓಕೆನಾ. ಗೊತ್ತಾಗ್ತದೆ. ಆಮೇಲೆ ನೆಕ್ಸ್ಟ್ 123, 213 ಸುಗ್ರೀವಾಜ್ಞೆಗಳು, ಯಾಕೆ ಇತ್ತೀಚೆಗೆ ಸುಗ್ರೀವಾಜ್ಞೆಗಳನ್ನ ರಾಷ್ಟ್ರಪತಿ ರಾಜ್ಯಪಾಲರು ಓಡಿಸ್ತಾರೆ, ಅದ್ರ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಇದು ಕರೆಂಟ್ ಅಫೇರ್ಸ್ ಮತ್ತೆ ಸ್ಟಾಟಿಕ್ ಪೋರ್ಷನ್ನ ನೀವು ಲಿಂಕ್ ಮಾಡ್ಕೊಂಡಾಗ ಗೊತ್ತಾಗುತ್ತೆ. ಮತ್ತೆ ಪದಚ್ಯುತಿ, ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಗಳ ಪದಚ್ಯುತಿ ಬಗ್ಗೆ ಕ್ವಶನ್ಸ್ ಬರುತ್ತೆ. ಜಂಟಿ ಅಧಿವೇಶನ ಎಷ್ಟಲ್ಲಿ ಕರೀತಾರೆ ಜಂಟಿ ಅಧಿವೇಶನ? 108 ಅಲ್ವಾ. ಅದ್ರ ಮೇಲೆ ಆರ್ಟಿಕಲ್ಸ್ ಗೊತ್ತಿರಬೇಕು, ಇಂಪಾರ್ಟೆನ್ಸ್ ಆರ್ಟಿಕಲ್ಸ್, ಗೊತ್ತಾಗ್ತಿದೆ. ಇಂಪಾರ್ಟೆನ್ಸ್ ಆರ್ಟಿಕಲ್ಸ್ ಬಗ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಈ ಸಮಿತಿಗಳು, ಪಾರ್ಲಿಮೆಂಟರಿ ಕಮಿಟಿಗಳು ಕೇಳ್ತಾರೆ. ಆದರೆ ಸಾರ್ವಜನಿಕ ಲೆಕ್ಕ ಸಮಿತಿ ಮತ್ತೆ CAG ವರದಿಗಳು, CAG ಮೇಲೆ ಕ್ವಶನ್ಸ್ ಬರೋ ಚಾನ್ಸಸ್ ಇರುತ್ತೆ. ಹೇಳ್ತಾರೆ ನಾವು ಇವೆಲ್ಲ ಏನಿಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ, ಇವೆಲ್ಲ KE ಅದರಲ್ಲಿ ಆಲ್ರೆಡಿ ರಿಪೀಟ್ ಆಗಿರೋ ಟಾಪಿಕ್ಸ್ ನಾನು ಹೇಳ್ತಾ ಇರೋದು. ಈಗ ಏನು 17 ಪರೀಕ್ಷೆಗಳ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ ಈ ಟಾಪಿಕ್ಸ್ಗಳು ಮತ್ತೆ ರಿಪೀಟ್ ಆಗ್ತಾ ಇದೆ. ಅರ್ಥ ಆಗ್ತಿದೆಯಾ? ಈ ಟಾಪಿಕ್ಸ್ಗಳು ಬಂದಾಗ ನೀವು ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ, ಗೊತ್ತಾಗ್ತಿದೆ. ಹಂಗನ್ಬಿಟ್ಟು ಇವನ್ನೇ ಓದಿದ್ರು ಸಾಕಾ? ಇಲ್ಲ, ಇವನ್ನೇ ಓದಿದ್ರು ಪಾಸ್ ಆಗಲ್ಲ. ಬಟ್ ಇವನ್ನ ಜಾಸ್ತಿ ಹೆಚ್ಚು ಕೊಡಬೇಕು, ಯಾಕಂದ್ರೆ ಮತ್ತೆ ಪ್ರಶ್ನೆ ಬರುವ ಚಾನ್ಸಸ್ ಇರುತ್ತೆ, ಓಕೆನಾ. ಅರ್ಥ ಆಗ್ತಿದೆ ಅನ್ಕೊಂತೀನಿ ನಿಮಗೆಲ್ಲ, ಓಕೆನಾ. ನೆಕ್ಸ್ಟ್ ಇನ್ನ ಫಿಸಿಕಲ್ ಜಿಯೋಗ್ರಫಿ ನದಿಗಳ ಮೇಲೆ ಪ್ರಶ್ನೆಗಳು, ವಿವಿಧ ರಾಜ್ಯಗಳ ಮೂಲಕ ಹಾದು ಹೋಗ ಇದನ್ನು ಕರ್ನಾಟಕ ಸಂಕ್ರಾಂತಿ ವೃತ್ತದ ಮೇಲೆ ಕ್ವಶನ್ಸ್ ಬಂದಿದೆ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮೇಲೆ ಎಷ್ಟು ರಾಜ್ಯಗಳ ಮೇಲೆ ಹಾದು ಹೋಗಿದೆ ಅಂತ ಕೇಳಿದ್ದಾರೆ ಕ್ವಶನ್ಸು. ಅದನ್ನ ಆರ್ಡರ್ ಈಸ್ಟ್ ವೆಸ್ಟ್ ಕೇಳಿದ್ದಾರೆ, ಗೊತ್ತಾಗ್ತಿದ್ಯಾ. ವೆಸ್ಟ್ ಈಸ್ಟ್ ಕೇಳ್ತಾರೆ, ಈಸ್ಟ್ ವೆಸ್ಟ್ ಅದು ಗೊತ್ತಿರ್ಬೇಕು ನಿಮಗೆ, ಗೊತ್ತಾಗ್ತಿದ್ಯಾ. ಅದು ನೆಕ್ಸ್ಟ್ ಸಂಪನ್ಮೂಲ ಹಂಚಿಕೆ ಇವೆಲ್ಲ ಕೇಳ್ತಾರೆ. ನೆಕ್ಸ್ಟ್ ಎಕಾಲಜಿ ಬಲ್ಲಿ ಬಯೋಮ್ಸು, ಮತ್ತೆ ಜಾಗತಿಕ ತಾಪಮಾನ, ಪರಿಸರ ದಿನಾಚರಣೆ, ದಿನಾಂಕಗಳು ವೆರಿ ಇಂಪಾರ್ಟೆಂಟ್, ಗೊತ್ತಾಗ್ತಿದ್ಯಾ. ಎನ್ವೈರನ್ಮೆಂಟ್ ರಿಲೇಟೆಡ್ ಯಾವ್ಯಾವ ದಿನಗಳಿದೆ ಎಲ್ಲವನ್ನೂ ಚೆನ್ನಾಗಿ ತಿಳ್ಕೊಂಡಿರಿ. ಮತ್ತೆ 2026 ಥೀಮ್ ಬಗ್ಗೆ ತಿಳ್ಕೊಂಡಿರಿ ಒಂದು ಸ್ವಲ್ಪ, ಮೇಜರ್ ಇಂಪಾರ್ಟೆನ್ಸ್. ಅಂದ್ರೆ ಈಗ ಅಟ್ಲೀಸ್ಟ್ ಜನವರಿಯಿಂದ ಹಿಡಿದು ಇಲ್ಲಿವರೆಗೂ ಏನು ಜುಲೈವರೆಗೂ ಯಾವ್ಯಾವ ಪರಿಸರ ದಿನಾಚರಣೆಗಳಿದೆ, ಪರಿಸರ ದಿನಾಚರಣೆ ಯಾವ್ಯಾವು, ಅದಕ್ಕೆ ಥೀಮ್ಸ್ ಏನಿದೆ ಅವು ತಿಳ್ಕೊಂಡಿರಲೇಬೇಕು, ಗೊತ್ತಾಗ್ತದೆ. ಅಟ್ಲೀಸ್ಟ್ 2026 ತಿಳ್ಕೊಬೇಕು, ಕೇಳ್ತಾರೆ. ಯಾಕೆ ಈಗ ಆಲ್ರೆಡಿ ತುಂಬ ಸತಿ ಕ್ವಶನ್ಸ್ನ ಕೇಳಿದ್ದಾರೆ ಎನ್ವೈರನ್ಮೆಂಟ್ ಡೇಸ್ ಮೇಲೆ. ಪಿ ಸಿಗೆ ಆಗಿರೋದ್ರಿಂದ ನೇರವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಥೀಮ್ಸೇ ಕೇಳ್ಬಿಡ್ಬೋದು, ಅಥವಾ ದಿನ ಯಾವುದಕ್ಕೆ ಆಚರಣೆ ಮಾಡ್ತಾರೆ ಅಂತಲೂ ಕೇಳ್ಬೋದು, ಓಕೆನಾ. ಇನ್ನು ಸೈನ್ಸಲ್ಲಿ ಮ್ಯಾಕ್ಸಿಮಮ್ ಹೋಯ್ತು ಅಂತಂದ್ರೆ ನೋಡ್ತಾ ಹೋದ್ರೆ ನಾನು ಈ ಟಾಪಿಕ್ಸ್ ನಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ, ಗೊತ್ತಾಗ್ತಿದ್ಯಾ. ಇದರಲ್ಲಿ ಇಲ್ಲ ಟಾಪಿಕ್ಸ್ ಹೇಳ್ತೀನಿ ನೋಡಿ. ಈಗ ನೋಡಿ, ಮೂಲಭೂತ ಹಕ್ಕುಗಳು ಮತ್ತು ವಿಧಿಗಳಲ್ಲಿ ಪ್ರತಿ ಪರೀಕ್ಷೆಯಲ್ಲಿ ಕಡ್ಡಾಯವಾಗಿ 2 ರಿಂದ 3 ಪ್ರಶ್ನೆಗಳು ಬಂದಿವೆ. ಮೂಲಭೂತ ಹಕ್ಕುಗಳು ಮತ್ತೆ ವಿಧಿಗಳ ಮೇಲೆ ಗೊತ್ತಾಗ್ತದೆ. ವಿಧಿಗಳು ಗೊತ್ತಿರಬೇಕು, ಇಂಪಾರ್ಟೆಂಟ್ ಆರ್ಟಿಕಲ್ಸ್ ಗೊತ್ತಿರಬೇಕು.
ಅರ್ಥ ಆಯ್ತಾ? ಇಂಪಾರ್ಟೆಂಟ್ 124 ಯಾವ್ದು ಹೇಳುತ್ತೆ ಗೊತ್ತಾಗ್ತಿದೆಯಾ? 315 ಯಾವ್ದು ಹೇಳುತ್ತೆ ಗೊತ್ತಾಗ್ತಿದೆಯಾ? 108 ಏನು ಹೇಳುತ್ತೆ ಗೊತ್ತಾಗ್ತಿದ್ಯಾ? 326 ಏನು ಹೇಳುತ್ತೆ ಗೊತ್ತಾಗ್ತಿದೆಯಾ? ಈ ರೀತಿಯ ಇಂಪಾರ್ಟೆಂಟ್ ಆರ್ಟಿಕಲ್ಸ್ಗಳ ಬಗ್ಗೆ ನಿಮಗೆ ಏನಿರಬೇಕು, ನಾಲೆಡ್ಜ್ ಇರಬೇಕು. ಅದ್ರ ಮೇಲೆ ನೋಡಿ ಹೇಳ್ತಿಲ್ವಾ, ಅಟ್ಲೀಸ್ಟ್ 2 to 3 ಪ್ರಶ್ನೆಗಳು ಯಾವ್ದ್ರ ಮೇಲೆ ಬರೀ ಮೂಲಭೂತ ಹಕ್ಕುಗಳು ಮತ್ತೆ ಆರ್ಟಿಕಲ್ಸ್ ಮೇಲೆ ಕೇಳಿದ್ದಾರೆ. ಆರ್ಟಿಕಲ್ 21, ಆರ್ಟಿಕಲ್ 32, ಆರ್ಟಿಕಲ್ 32 ಅಡಿಯಲ್ಲಿ ಬರೋ ರಿಟ್ಸ್ಗಳ ಬಗ್ಗೆ, ರಿಟ್ಸ್ಗಳ ಡೆಫಿನೇಷನ್ ಕೇಳಿದ್ದಾರೆ. ಅರ್ಥ ಆಗ್ತಿದೆಯಾ? ಎಷ್ಟು ರಿಟ್ಸ್ ಇದೆ? ಎಷ್ಟು? 5 ರಿಟ್ಸ್ ಅಲ್ವಾ? 5 ರಿಟ್ಸ್ಗಳು ಡೆಫಿನೇಷನ್ ಗೊತ್ತಿರಬೇಕು. ಏನು ಮ್ಯಾಂಡಮಸ್ ಅಂದ್ರೇನು, ಸರ್ಶ್ಯೂರಿ ಅಂದ್ರೇನು ಗೊತ್ತಾಗ್ತಿದ್ಯಾ? ಐಬೆಸ್ ಕಾರ್ಪಸ್ ಅಂದ್ರೇನು ಗೊತ್ತಾಗ್ತಿದ್ಯಾ? ಇದೆಲ್ಲ ಗೊತ್ತಿರಬೇಕು. ಅದ್ರ ಮೇಲೆ ಒಂದು ಕ್ವಶನ್ ಇರುತ್ತೆ. ನೆಕ್ಸ್ಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಅಧಿಕಾರದ ಮೇಲೆ ಕ್ವಶನ್ಸ್ಗಳು ಬಂದಿದೆ. ಅಂದ್ರೆ ಅವ್ರ ಸುಗ್ರೀವಾಜ್ಞೆ ನಾನು ಆವಾಗಲೇ ಹೇಳಿದೆ, ಮತ್ತೆ ಸದನದ ಮುಂದೂಡಿಕೆ ಮಾಡೋದು, ವಿಸರ್ಜನೆ ಮಾಡೋದಾಗಿರ್ಬೋದು, ಅದ್ರ ಮೇಲೆ ಪ್ರಶ್ನೆಗಳು ಬಂದಿದೆ ಈ ರೀಸೆಂಟ್ ಆಗಿರೋದ ಎಕ್ಸಾಮ್. ನೆಕ್ಸ್ಟ್ ಹೇಳಿದೆ ಮೈಸೂರು ದಿವಾನವರು ಮತ್ತು ಅವರ ಕೊಡುಗೆಗಳು, ವೆರಿ ವೆರಿ ಇಂಪಾರ್ಟೆಂಟ್. ಇವ್ರ ಮೇಲೆ ಖಂಡಿತ ಕ್ವಶನ್ಸ್ಗಳು ಒಂದಾದ್ರೂ ಬಂದೇ ಬರುತ್ತೆ. ಗೊತ್ತಾಗ್ತಿದ್ಯಾ? ಯಾರು ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಲ್, ಮಾಧವರಾವ್ ಯಾರು ಇಂಪಾರ್ಟೆಂಟ್ ಇದ್ದಾರೆ ಅದರಲ್ಲೂ ತುಂಬಾ ದಿವನ್ಸ್ ಬರ್ತಾರೆ. ಗೊತ್ತಾಗ್ತಿದೆ? ತುಂಬಾ ದಿವನ್ಸ್ ಓದೋದು ಅವಶ್ಯಕತೆ ಇಲ್ಲ. ಇಂಪಾರ್ಟೆಂಟ್ ಇರೋರು ನಿಮಗೆ ಏನು ಈಗ ಆಲ್ರೆಡಿ ಎಕ್ಸಾಮ್ಸಲ್ಲಿ ಕ್ವಶನ್ಸ್ ಕೇಳಿರೋರ ಮೇಲೆ ಸ್ವಲ್ಪ ನೋಡ್ಕೊಂಡಿರುತ್ತೆ, ಅವ್ರ ಏನೇನು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಗೊತ್ತಾಗ್ತಿದ್ಯಾ? ಆಮೇಲೆ ಆರ್ಡ್ರು, ಕ್ರೋನಾಲಜಿಕಲ್ ಆರ್ಡರ್ ಯಾರಾದ್ಮೇಲೆ ಯಾರು ಬರ್ತಾರೆ ಅನ್ನೋ ಗೊತ್ತಿರಬೇಕು. ಅದ್ರ ಮೇಲೆ ಪ್ರಶ್ನೆಗಳು ಬಂದಿದೆ ತುಂಬ ಸತಿ. ಈಗ ಇವ್ರು ಏನು ಮಾಡ್ತಾನೆ, ಹೊಂದಿಸಿ ಬರೆಯೋರಲ್ಲಿ ಕೊಟ್ಬಿಡ್ತಾನೆ. ಗೊತ್ತಾಗ್ತಿದ್ಯಾ? ಅವಾಗ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟು ಈಗ ಅದಕ್ಕೆ ಹೇಳ್ತಿರೋದು ಹೆಂಗೆ ನೀವು ಓದಬೇಕು ಅಂತಂದ್ರೆ 80% ಆಫ್ ದಿ ಪ್ರಶ್ನೆಗಳು ಬರೀ 20% ಆಫ್ ದಿ ಟಾಪಿಕ್ಸ್ ಮೇಲೆ ಬರ್ತಾ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದಕ್ಕೆ ನೀವು ಆ 20% ಆಫ್ ಕೋರ್ ಟಾಪಿಕ್ಸ್ನ ಚೆನ್ನಾಗಿ ಓದ್ಕೋಬೇಕು. ನಾನು ಹೇಳಿದೆ, ಇವನ್ನ ಹೇಳಿದ್ನಲ್ಲ, ಅದು ಐಡೆಂಟಿಫೈ ಮಾಡಬೇಕಾಗಿರೋದು ನಿಮ್ದು ಟೆಕ್ನಿಕ್ಕು. ಯಾವ ಟಾಪಿಕ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡೋದು, ಎಲ್ಲದೂ ಓದೋಕ್ಕಾಗಲ್ಲ. ಗೊತ್ತಾಗ್ತಿದೆಯಾ? ಅದು ಎಸ್ಪೆಷಲಿ ಈಗ ಕಡಿಮೆ ಸಮಯ ಕೊಟ್ಟಾಗ ಈ ಥರ ನೀವೇನಾದರೂ ಡಿಫ್ರೆಂಟಾಗಿ ಸ್ಟ್ರಾಟಜಿ ಏನಾದರೂ ಮಾಡ್ಕೊಂಡ್ರೆ ಮಾತ್ರ ಎಕ್ಸಾಮ್ಸಲ್ಲಿ ಮಾಡೋಕ್ಕಾಗುತ್ತೆ. ನಾನು ಹೇಳ್ತಿರೋದು ಅಬ್ಸರ್ವ್ ಮಾಡ್ತಾ ಬನ್ನಿ, ನಿಮ್ಗೆ ಅವಾಗಲೇ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ನೋಡಿ, ಈಗ ಇತಿಹಾಸದಲ್ಲಿ ಯಾವ ಮುಂದಿನ ಪರೀಕ್ಷೆಯಲ್ಲಿ ಏನಾದರೂ ಒಂದು ಪ್ರಿಡಿಕ್ಟೆಡ್ ಟಾಪಿಕ್ಸ್ ಇದ್ರ ಮೇಲೆ ಬರ್ಬೋದು ಅನ್ನೋದ್ರ ಮೇಲೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಗೊತ್ತಾಗ್ತಿದೆಯಾ? ಒಂದು ನೋಡಿ, ಈಗ ಇತಿಹಾಸ ತಗೊಳ್ಳೋಣ. ಇತಿಹಾಸ ಮತ್ತು ಸಂಸ್ಕೃತಿ ಮೇಲೆ ಕ್ವಶನ್ಸ್ಗಳು ನೋಡ್ತಾ ಹೋದ್ರೆ ಮೂಲ ಶಾಸನಗಳು. ಗೊತ್ತಾಗ್ತಿದೆಯಾ? ಶಾಸನಗಳ ಮೇಲೆ ತಾಳಗುಂದ ಶಾಸನ, ಚಂದ್ರವಳ್ಳಿ ಶಾಸನ, ಅಲ್ಮಿಡಿ ಶಾಸನ, ಮಸ್ಕಿ ಶಾಸನಗಳು, ಇವನ್ನ ನೀವು ಓದಲೇಬೇಕು. ಅರ್ಥ ಆಗ್ತಿದೆಯಾ? ಇವ್ರ ಮೇಲೆ ಪ್ರಶ್ನೆಗಳು ಬಂದಿದೆ, ಮತ್ತೆ ಬರುತ್ತೆ. ಆಯ್ತಾ? ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ವ್ಯವಸ್ಥೆ, ನಾಣ್ಯಗಳು, ಸಾಹಿತ್ಯ, ಕೃಷ್ಣದೇವರಾಯನ ಕೊಡುಗೆಗಳು, ನಾನು ಅವಾಗಲೇ ಹೇಳಿದೆ. ಇವು ಟಾಪಿಕ್ಸ್ನ ಓದಬೇಕು. ಈ PDF ಕೊಟ್ಟಿರ್ತೀನಿ, ನೀವು ಬೇಕಾದ್ರೆ ನೋಡಿಕೊಂಡು ಆ ಟಾಪಿಕ್ಸ್ನ ರಿವಿಷನ್ ಮಾಡ್ಕೊಳ್ಳಿ. ಈಗ ಓದ್ಬೇಕಾದ್ರೆ ಒಂದ್ಸತಿ ರಿವಿಷನ್, ನೀವು ಎಕ್ಸಾಮ್ಗೆ ಓದ್ಬೇಕಾದ್ರೆ ಈ ಟಾಪಿಕ್ಸ್ಗಳು ಒಂದ್ಸತಿ ರಿವಿಷನ್ ಮಾಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಮೈಸೂರು ಒಡೆಯರು, ದಿವಾನರು, ನಾಲ್ವಡಿ ಕೃಷ್ಣರಾಜ ಒಡೆಯರು, ಆಡಳಿತ, ಸರ್ ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಲ್, ಮಾಧವರಾವ್. ಮೊಘಲ್ ಆಳ್ವಿಕೆಯಲ್ಲಿ ಕಂದಾಯ ವ್ಯವಸ್ಥೆ. ಗೊತ್ತಾಗ್ತಿದೆಯಾ? ಸಾಹಿತ್ಯ ಮತ್ತು ಆಡಳಿತ ಭಾಷೆ ಯಾವುದಾಗಿತ್ತು, ಕಲೆ, ಅವ್ರ ಮೊಘಲ್ ಕಲೆ, ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಂಡ್ರಾಯ್ತು ಒಂದು ಸ್ವಲ್ಪ. ಆಮೇಲೆ ಸುಲ್ತಾನರು, ಅಲ್ಲಾವುದ್ದೀನ್ ಖಿಲ್ಜಿಯ ಮಾರುಕಟ್ಟೆ ಸುಧಾರಣೆಗಳು, ಗೊತ್ತಾಗ್ತದೆ. ಅಲ್ಲಿ ಈ ಥರ ಪದಗಳು ಕೊಟ್ಟು ಕೇಳ್ತಾರೆ, ಇದು ಏನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದ್ರ ಬಗ್ಗೆ. ಆಯ್ತಾ? ಮತ್ತೆ ವೆರಿ ಇಂಪಾರ್ಟೆಂಟು, ಇದು ಏನು ಮಾಡರ್ನ್ ಇಂಡಿಯಾದಲ್ಲಿ ಬರುವ ಪತ್ರಿಕೆಗಳು ಮತ್ತು ಸಂಸ್ಥೆಗಳು. ಗೊತ್ತಾಗ್ತಿದೆಯಾ? ಅವು ಕ್ರಾಂತಿಕಾರಿ ಸಂಸ್ಥೆಗಳಾಗಿರ್ಬೋದು ಅಥವಾ ಕೆಲವು ಪತ್ರಿಕೆಗಳಾಗಿರ್ಬೋದು. ಗೊತ್ತಾಗ್ತಿದೆಯಾ? ಕರ್ನಾಟಕದ ಪ್ರಮುಖ ಆರಂಭಿಕ ಪತ್ರಿಕೆ ಮಂಗಳೂರು ಸಮಾಚಾರ, ಅರುಣೋದಯ, ಈ ಥರದವು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಕರ್ನಾಟಕದ ಮೊದಲ ಪತ್ರಿಕೆ ಯಾವುದು? ಗೊತ್ತಾಗ್ತಿದೆಯಾ? ಈ ಥರದ ಪ್ರಶ್ನೆಗಳು ಬರ್ತಿದೆ. ನೆಕ್ಸ್ಟ್ ಸ್ವತಂತ್ರ ಚಳವಳಿ ಪ್ರಮುಖ ತಿರುವುಗಳು ಹೇಳಿದೆ, ಇಂಪಾರ್ಟೆಂಟ್. ಲಕ್ನೋ ಒಪ್ಪಂದ ಆಗಿರ್ಬೋದು, ಖಿಲಾಫತ್ ಆಗಿರ್ಬೋದು, ಅಸಹಕಾರ ಚಳವಳಿ, ಭಾರತ ಬಿಟ್ಟು ತೊಲಗಿ, ಈ ಥರದವು ಏನೋ. ಆಮೇಲೆ ಸತ್ಯಾಗ್ರಹಗಳು, ಗಾಂಧೀಜಿ ಮಾಡಿದ ಸತ್ಯಾಗ್ರಹಗಳ ಮೇಲೆ ಪ್ರಶ್ನೆ ಕೇಳ್ತಾರೆ. ಕ್ರಾಂತಿಕಾರಿ ಚಳವಳಿಯಲ್ಲಿ ಭಗತ್ ಸಿಂಗ್ ಮೇಲೆ, ಮೇಡಮ್ BKG ಕಾಮ ಬಗ್ಗೆ, ಮತ್ತೆ ಈ ಸೊಸೈಟಿ, ಇವರು ಕ್ರಾಂತಿಕಾರಿ ಸೊಸೈಟಿಗಳು, ಮ್ಯಾಜಿನಿ ಕ್ಲಬ್ಬು, ಗೊತ್ತಾಗ್ತಿದೆಯಾ, ಅನುಶೀಲನ ಸಮಿತಿ, ಈ ರೀತಿ ಅದನ್ನ ಸ್ಥಾಪನೆ ಮಾಡ್ತಾರೆ ಅವರು. ಮತ್ತೆ ಅದಕ್ಕೆ ಯಾವುದಕ್ಕೆ ಸಂಬಂಧಪಟ್ಟ ಈ ಕಡೆ ಒಂದು ಏನು ಮಾಡ್ತಾರೆ, ಆ ಕ್ರಾಂತಿಕಾರಿಗಳ ಹೆಸರು ಕೊಡ್ತಾರೆ, ಈ ಕಡೆ ಅವರು ಸಂಸ್ಥೆಗಳನ್ನ ಕೊಡ್ತಾರೆ, ಹೊಂದಿಸಿ ಬರೆಯಲು ಕೇಳ್ತಾರೆ. ಗೊತ್ತಾಗ್ತಿದೆಯಾ? ಅಟ್ಲೀಸ್ಟ್ ಆ ಕ್ರಾಂತಿಕಾರಿ ಸಂಸ್ಥೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ಬಗ್ಗೆನಾದರೂ ತಿಳ್ಕೊಂಡಿರಬೇಕು. ಓಕೆ. ನೆಕ್ಸ್ಟು ಮುಸ್ಲಿಂ ಲೀಗ್ ನಿರ್ಣಯ, ಲಾಹೋರ್ ನಿರ್ಣಯಗಳು, ಅದರ ಹಿನ್ನೆಲೆ ಬಗ್ಗೆ ತಿಳ್ಕೋಬೇಕು. ಸಾಮಾಜಿಕ, ವೆರಿ ವೆರಿ ಇಂಪಾರ್ಟೆಂಟ್, ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು. ಇಷ್ಟು ನಾನು ಹೇಳ್ತೀನಿ, ಬರೀ ನಾನು ಇಷ್ಟರ ಬಗ್ಗೆ ಹೇಳ್ತಾ ಇದ್ದೀನಿ. ಬ್ರಹ್ಮ ಸಮಾಜ, ಆರ್ಯ ಸಮಾಜ ಮತ್ತು ಭಕ್ತಿ ಪಂಥದ ನಾಯಕರ ಬಗ್ಗೆ ತಿಳ್ಕೋಬೇಕು. ಗೊತ್ತಾಗ್ತಿದೆಯಾ? ಅದರ ಮೇಲೆ ಪ್ರಶ್ನೆಗಳು ಬರ್ತವೆ. ಇನ್ನು ಕರ್ನಾಟಕದ ಏಕೀಕರಣದ ಮೇಲೆ ನಿಮಗೆ ಪ್ರಶ್ನೆಗಳು ಖಂಡಿತ ಬಂದೇ ಬರ್ತವೆ. ಅದರಲ್ಲಿ ನಾಯಕರು, ಏನೇನು ನಾಯಕರುಗಳು ಭಾಗವಹಿಸಿದ್ರು, ಮತ್ತು ಮೈಲಿಗಲ್ಲುಗಳು ಏನೇನು ಆಯಿತು ಅನ್ನೋದ್ರ ಮೇಲೆ. ಏಕೀಕರಣ ಆದಮೇಲೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1947 ಇದಾಗುತ್ತಲ್ಲ, ಏನು ಒಂದು ಇದನ್ನು ಸ್ಟಾರ್ಟ್ ಮಾಡ್ತಾರಲ್ಲ, ಮೈಸೂರು ಚಲೋ ಅಂತ ಮಾಡ್ತಾರಲ್ಲ, ಅವಾಗಲಿಂದ ಹಿಡಿದು ಅದು 1973 ಇಲ್ಲಿ ಕರ್ನಾಟಕ ಅಂತ ಬದಲಾವಣೆ ಆಗುತ್ತಲ್ಲ, ಯಾರು ದೇವರಾಜು ಅರಸಿದ್ದಾಗ ಅದು ಬದಲಾವಣೆ ಆಗುತ್ತಲ್ಲ ಹೆಸರು, ಅಲ್ಲಿವರೆಗೂ ಅಟ್ಲೀಸ್ಟ್ ಮೇಜರ್ ಇವೆಂಟ್ಸ್ಗಳನ್ನ ತಿಳ್ಕೊಂಡಿರಿ. ಗೊತ್ತಾಗ್ತಿದೆಯಾ? ಮೈಸೂರು ರಾಜ್ಯ ಅಂತ ಯಾವಾಗ ಬಂತು, ಮತ್ತು ಅದನ್ನು ಕರ್ನಾಟಕ ಅಂತ ಯಾವಾಗ ಮಾಡಿದ್ರು, ಅವಾಗಿದ್ದ ರಾಜ್ಯಪಾಲರು ಯಾರು, ಅವಾಗಿದ್ದ ಮುಖ್ಯಮಂತ್ರಿಗಳು ಯಾರು, ಈಗ 50 ವರ್ಷನೂ ಅದನ್ನು ಆಚರಣೆ ಮಾಡಿದ್ವಿ.
ಗೊತ್ತಾಗ್ತಿದೆಯಾ? ಸುವರ್ಣ ಮಹೋತ್ಸವ ಆಚರಣೆ ಮಾಡಿದ್ದು ಅದಕ್ಕೋಸ್ಕರನೇ 1973 ಕರ್ನಾಟಕ ರಾಜ್ಯನ ಮೈಸೂರು ರಾಜ್ಯನ ಕರ್ನಾಟಕ ರಾಜ್ಯ ಅಂತ ಮಾಡಿದ್ಕೆ. ಗೊತ್ತಾಗ್ತಿದೆಯಾ? ಇನ್ನ ಭಾರತ ಸಂವಿಧಾನಕ್ಕೆ ಬಂತು ಅಂತಂದ್ರೆ ಇದರಲ್ಲಿ ನಿಮಗೆ ಟಾಪ್ ಪ್ರಿಯಾರಿಟಿ ನೋಡ್ಕೊಂಡ್ರೆ ಮೂಲಭೂತ ಹಕ್ಕುಗಳ ಬಗ್ಗೆ ಓದಿರಬೇಕು. ಆರ್ಟಿಕಲ್ಸ್ 14, 19, 21, 28. ನಾನು ಯಾಕೆ ಇವ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ ಈ ಟಾಪಿಕ್ಸ್ಗಳು ಎಕ್ಸಾಮಲ್ಲಿ ಕೇಳಿದಾರೆ. ಈಗ ಕಳೆದಂತ ಏನು ಎಕ್ಸಾಮ್ ಎಕ್ಸಾಮ್ ನಡೀತಿಲ್ಲ ಅದರಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇರೋದು. ಈ ಆರ್ಟಿಕಲ್ಸ್ ನಾನು ಮೆನ್ಷನ್ ಮಾಡಿದ್ದೀನಿ ಅಂದರೆ ನೀವು ಆರ್ಟಿಕಲ್ಸ್ ಬಗ್ಗೆ ಗೊತ್ತಿರಲೇಬೇಕು ನಿಮಗೆ. ಗೊತ್ತಾಗ್ತಿದೆಯಾ? ಯಾಕೆಂದ್ರೆ ಅದ್ರ ಮೇಲೆ ಮತ್ತೆ ಪ್ರಶ್ನೆ ರಿಪೀಟ್ ಆಗೇ ಆಗುತ್ತೆ. ಗೊತ್ತಾಗ್ತಿದೆಯಾ? ಆರ್ಟಿಕಲ್ 32 ಬಗ್ಗೆ. ನೆಕ್ಸ್ಟ್ ನ್ಯಾಯಿಕ ವಿಮರ್ಶೆ, ಜುಡಿಷಿಯಲ್ ರಿವ್ಯೂ ಅಂದ್ರೇನು ಗೊತ್ತಾಗ್ತಿದೆ. ಮತ್ತೆ ಮೂಲ ರಚನಾ ಸಿದ್ಧಾಂತ, ಬೇಸಿಕ್ ಸ್ಟ್ರಕ್ಚರ್ ಆಫ್ ಡಾಕ್ಟರಿನ್ ಯಾವ ಒಂದು ತೀರ್ಪು ಆಧರಿಸಿ ಬಂತು? ಕೇಶಾನಂದ ಭಾರತಿ ಕೇಸ್. ಎಷ್ಟರಲ್ಲಿ ನಡೀತು? ವೆರಿ ಗುಡ್. ಅಷ್ಟಾದ್ರೂ ನಿಮಗೆ ನಾಲೆಡ್ಜ್ ಇರಬೇಕು, ಬೇಸಿಕ್ಸ್ ನಾಲೆಡ್ಜ್. ಗೊತ್ತಾಗ್ತಿದ್ಯಾ? ಕೆಲವು ಇಂಪಾರ್ಟೆಂಟ್ ಏನಾಗುತ್ತೆ, ಕೆಲವು ಪ್ರಕರಣಗಳಿರುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಭಾರತ ಸಂವಿಧಾನದಲ್ಲಿ ಕೆಲವು ಇಂಪಾರ್ಟೆಂಟ್ ಪ್ರಕರಣಗಳು. ಗೊತ್ತಾಗ್ತಿದ್ಯಾ? ಈ ಇಂದಿರಾ ಸಹಾನಿ ಕೇಸ್ ಬಂತು. ಏನು ಇಂದಿರಾ ಸಹಾನಿ ಕೇಸ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಹೇಳ್ಬೇಕು ಪಟ್ಟಂತ. ಎಷ್ಟು ರಿಸರ್ವೇಶನ್ 50% ಮೀರಬಾರ್ದು ಅಲ್ವಾ? ಈ ಥರದ್ದು ಗೊತ್ತಿರಬೇಕು. ಗೊತ್ತಾಗ್ತಿದೆ? ಮೈಲಿಗಲ್ಲು ಅಂತ ಆಗಿರುತ್ತೆ ಭಾರತ ಸಂವಿಧಾನದಲ್ಲಿ, ಕೆಲವು ಮೈಲಿಗಲ್ಲನ್ನ ಸೃಷ್ಟಿ ಮಾಡಿರ್ತವೆ ಅಂತ ಮೇಜರ್ ಓದ್ಕೊಳ್ಳಿ. ಗೋಲಕಾನಂದ ಪ್ರಕರಣ ಆಗಿರ್ಬೋದು, ಕೇಶಾನಂದ ಭಾರತಿ ಪ್ರಕರಣ ಆಗಿರ್ಬೋದು, ಮಿನರ್ವಾ ಮಿಲ್ ಪ್ರಕರಣ ಆಗಿರ್ಬೋದು. ಆಮೇಲೆ ಇತ್ತೀಚಿನ ಸುಪ್ರೀಂ ಕೋರ್ಟ್ ಏನು ಕೆಲವು ಇದು ಬಂತಲ್ಲ, ತೀರ್ಪುಗಳು ಬಂದಿದೆ. ಗೊತ್ತಾಗ್ತಿದ್ಯಾ? ಆ ತೀರ್ಪುಗಳು ಗೊತ್ತಿರೋ ಅಟ್ಲೀಸ್ಟ್ ಒಂದು 5 ರಿಂದ 10 ಈ ಇತ್ತೀಚೆಗೆ ನಡೆದಂಥ 5 ರಿಂದ 10 ತೀರ್ಪುಗಳು ತಿಳ್ಕೊಂಡಿರ್ಬೇಕು. ಬರ್ಕೋಬೇಕು. ನೀವು ಸುಮ್ಮನೆ ನೋಡ್ತಾ ಕೂತ್ಕೊಂಡ್ರೆ ಆಗಲ್ಲ. ಈ ತೀರ್ಪುಗಳನ್ನ ಅವನ್ನ ನೋಟ್ ಮಾಡಿ ಇಟ್ಕೊಂಡಿದ್ರೆ ನೀವೇನಾಗುತ್ತೆ, ಓದಬೇಕಾದ್ರೆ ಅವನ್ನ ಅಬ್ಸರ್ವ್ ಮಾಡ್ಕೋಬಹುದು. ಗೊತ್ತಾಗ್ತಿದ್ಯಾ? ಇತ್ತೀಚಿನ ಅಮೆಂಡ್ಮೆಂಟ್ಗಳು 95 ಇಂದ 100 ಎಷ್ಟಾಗಿದೆ? 101 106 ವರ್ಗು ಅಮೆಂಡ್ಮೆಂಟ್ ಬಗ್ಗೆ ಗೊತ್ತಿರಬೇಕು. ಅರ್ಥ ಆಗ್ತಿದ್ಯಾ? ಯಾಕೆಂದ್ರೆ ಒಂದೇ ಸಿಬರಲ್ಲಿ ಕೇಳ್ತಾರೆ. ಗೊತ್ತಾಗ್ತಿದ್ಯಾ? ಇವನ್ನ ಅದು ಕೇಳ್ತಿರೋದು ಅಮೆಂಡ್ಮೆಂಟ್ಸ್ಗಳನ್ನ ಚೆನ್ನಾಗಿ ತಿಳ್ಕೊಳ್ಳಿ. ಅಟ್ಲೀಸ್ಟ್ 95 ಇಂದ 100 ಮತ್ತೆ ಮೇಜರ್ ಅಮೆಂಡ್ಮೆಂಟ್ಸ್ಗಳು, ತಿದ್ದುಪಡಿಗಳು. ಗೊತ್ತಾಗ್ತಿದ್ಯಾ? ನೆಕ್ಸ್ಟ್ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆ ಬಗ್ಗೆ ಕ್ವಶನ್ಸ್ಗಳು ಬಂದಿದೆ. ಈ ಮತ್ತೆ ಬರ್ಬೋದು. ಯಾಕೆಂದ್ರೆ ರಾಜ್ಯಪಾಲರು ಸೇಮ್ ಅವ್ರದ್ದು ಅಧಿಕಾರಗಳಿರುತ್ತೆ. ಅರ್ಥ ಆಗ್ತಿದ್ಯಾ? ಸಂಸತ್ತಿನ ರಾಜ್ಯ ಶಾಸನಗಳಲ್ಲಿ ಪ್ರೊರೋಗೇಷನ್ ಮುಂದೂಡಿಕೆ ಯಾರು ಮುಂದೂರು ಮಾಡ್ತಾರೆ, ಅಡ್ಜರ್ನ್ಮೆಂಟ್ ಯಾರು ಮಾಡ್ತಾರೆ, ಮತ್ತೆ ಈ 0 hours ಅಂದ್ರೆ ಏನು, ಆ ಥರದ ಮೇಲೆ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ. ಗೊತ್ತಾಗ್ತಿದ್ಯಾ? ಮತ್ತೆ ಉಪರಾಷ್ಟ್ರಪತಿ ಹುದ್ದೆ ಹೆಂಗ್ ನಡೆಯುತ್ತೆ, ಯಾರು ಚುನಾವಣೆ ಮಾಡ್ತಾರೆ, ಯಾರ್ಯಾರು ಭಾಗವಹಿಸ್ತಾರೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ. ಗೊತ್ತಾಗ್ತದೆ? ಮತ್ತೆ ರಾಷ್ಟ್ರಪತಿ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ತಾರೆ. ಗೊತ್ತಾಗ್ತಿದ್ಯಾ? ಅವೆಲ್ಲ ನಿಮಗೆ ಕ್ಲಾರಿಟಿ ಇರಬೇಕು. ಗೊತ್ತಾಗ್ತಿದ್ಯಾ? ಯಾಕೆಂದ್ರೆ ಆಪ್ಷನ್ಸ್ ಕೊಟ್ಟಾಗ ತಪ್ಪು ಮಾಡೋ ಚಾನ್ಸಸ್ ಇರುತ್ತೆ. ಇನ್ನು ಹಣಕಾಸು ವಿಧೇಯಕಗಳು, ವಿಧಿ 117 ಇಂಪಾರ್ಟೆಂಟ್, 110 ಗೊತ್ತಾಗ್ತಿದ್ಯಾ? ಇಂಪಾರ್ಟೆಂಟ್. ಯಾವ ವಿಧಿ ಅಡಿಯಲ್ಲಿ ನಾವು ಬಜೆಟ್ನ ಮಂಡನೆ ಮಾಡ್ತೀವಿ? 117 112 ನಾನು ಬರ್ತಿರೋದು. ಕನ್ಫ್ಯೂಸ್ ಮಾಡ್ತಿರಲ್ಲ ನನಗೇನೆ. ಆಯ್ತಾ? ಗೊತ್ತಾಗ್ತಿದ್ಯಾ? ಈ ರೀತಿ ಕೇಳ್ತಾರೆ ಕ್ವಶನ್ಸ್ಗಳು. ಆಯ್ತಾ? ನೆಕ್ಸ್ಟ್ ಸಂಸದೀಯ ಸಮಿತಿಗಳು, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಅಂದಾಜು ಸಮಿತಿ, CAG ವರದಿಗಳು ಪರಿಶೀಲನೆ. ಇಷ್ಟು ಮೇಲೆ ನೀವು ಈ 3 ಸಮಿತಿಗಳು ಬರ್ತವೆ. ಅಂದಾಜು ಸಮಿತಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಮತ್ತೆ ಇನ್ನೊಂದು ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತ ಒಂದು ಬರುತ್ತೆ. ಅರ್ಥ ಆಗ್ತಿದ್ಯಾ? 3 ಸಮಿತಿಗಳು ಬರುತ್ತೆ. 3 ಸಮಿತಿಗಳನ್ನು ಯಾವಾಗ ಯಾವ ವರ್ಷದಲ್ಲಿ ಅದನ್ನ ಜಾರಿಗೆ ಬಂತು ಅವನ್ನ ತಿಳ್ಕೊಂಡಿರಿ. ಗೊತ್ತಾಗ್ತಿದ್ಯಾ? ಒಂದ್ಸತಿ ನೋಟ್ ಮಾಡಿ ಇಟ್ಕೊಂಡು ಓದ್ಬೇಕಾದ್ರೆ ಇವನ್ನ ಗಮನಿಸಿ. ನಾನು ಅಷ್ಟೇ ಹೇಳ್ತಾ ಇರೋದು. ನಾನು ಇಲ್ಲಿ ಫುಲ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ. ಟಾಪಿಕ್ಸ್ ಯಾವ್ದಾದ್ರು ಬರ್ತಿದೆ, ಯಾವ್ದಾದ್ರು ರಿಪೀಟ್ ಆಗಿದೆ, ನಾನು ಇದನ್ನ ಹೊಸದಾಗಿ ನಾನು ಹೇಳ್ತಿಲ್ಲ. ಈ ಎಕ್ಸಾಮ್ನ ನೋಡಿಕೊಂಡು ಎಕ್ಸಾಮ್ಸಲ್ಲಿ ಈಗ ಏನು ಕ್ವಶನ್ಸ್ ಕೇಳಿದ್ರಲ್ಲ ಅದ್ರ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು. ಈ ಟಾಪಿಕ್ಸ್ ನೀವು ಓದಲೇಬೇಕು. ಯಾವುದು ಓದಿಲ್ಲ ಅಂದ್ರೆ ಈ ಟಾಪಿಕ್ಸ್ ನೀವು ಓದಲೇಬೇಕು ಅಂತ ನಾನು ಹೇಳ್ತಾ ಇರೋದು. ಮಸ್ಟ್ ಅಂಡ್ ಶುಡ್. ನಾನು ಏನು ಓದಿಲ್ಲಪ್ಪ ಅಂತಂದ್ರೆ ಇಷ್ಟು ಟಾಪಿಕ್ಸ್ ಓದ್ಕೊಂಡ್ರೆ 50 ಮಾರ್ಕ್ಸ್ ತೆಗಿಬೋದು. ನಿನ್ನೆ ನಾನು ನೋಡಿದೆ ನಿಮ್ಮದು ಕೆಲವೊಂದು ಇದನ್ನ ಆನ್ಸರ್ ಶೀಟ್ಸ್ಗಳೆಲ್ಲ ನೋಡಿದೆ. ಚೆನ್ನಾಗಿ ಸ್ಕೋರ್ ತೆಗೆದಿದ್ದೀರಾ ಆ್ಯಕ್ಚುಲಿ ಅಲ್ವಾ? 70, 60, 80 ಮಾಡಿದ್ದೀರಾ. 80 ಯಾರು ತೆಗ್ದಿರೋದು ಕೌಶಿ? ಅದು ಆನ್ಲೈನ್ ಸ್ಟೂಡೆಂಟಾ? ಓಕೆ. ಮತ್ತೆ ನಿಮ್ದು ಎಷ್ಟು ಬಂತು? 54. ಯಾಕೆ ಎಲ್ಲಿ ಕಮ್ಮಿ ಆಯಿತು? ಇಷ್ಟನ್ನೆಲ್ಲ ಮಾರ್ಕ್ಸ್ ಇದೆ. ಅದೇ ನೀವು ಹೇಳಿದ್ರಿ ನಂಗೆ ಸರ್ ಇಷ್ಟು ಇನ್ನೂ ಏನು ಓದಿಲ್ಲ ಅಂತ ಅಂದ್ಬಿಟ್ಟು. ನಾನು ಹೇಳಿದ್ನಲ್ಲ ನಿಮ್ಗೆ ಅವಾಗ ಸ್ಟ್ರಾಟಜಿ ಹೇಳಿದ್ದೀನಲ್ಲ ಏನು ಮಾಡಬೇಕು ಅಂತ ಅಂದ್ಬಿಟ್ಟು, ಅದನ್ನು ಫಾಲೋ ಮಾಡಿ. ಗೊತ್ತಾಯ್ತಾ? ಯಾವಾಗ ಮತ್ತೆ ಇನ್ನು ನಿಂದು ಎಷ್ಟು ಬಂತು ಅದಕ್ಕೆ? 70. ಗುಡ್ ಸ್ಕೋರ್. ಇನ್ನೂ ಯಾಕೆಂದ್ರೆ ಟಫ್ ಇತ್ತು ಪೇಪರ್. ಟಫ್ ಇತ್ತಾ ಈಸಿ ಇತ್ತಾ? ಈಸಿ ಇತ್ತಾ? ಮಾಡರೇಟ್ ಆಗಿತ್ತು. ಆಯ್ತು. ಇನ್ನು ಮುಂದೆ ಹೋಗ್ತಾ ಟಫ್ ಆಗುತ್ತೆ. ನೋಡೋಣ. ಇದರಲ್ಲಿ ನೀವೇನಾದರೂ ಒಂದು 60 to 70 ಮಾಡ್ತೀನಿ ಅಂತಂದರೆ ಅಲ್ಲಿ ನೀವು ಮಾಡ್ತೀರಾ. ಬಟ್ ಇಲ್ಲಿ ಫ್ರೀ ಎನ್ವೈರ್ಮೆಂಟ್ ಇರುತ್ತೆ. ಇಲ್ಲಿ ಏನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಅನ್ನೋ ಭಯ ಇರಲ್ಲ, ಹಾಕ್ಬಿಡ್ತೀರಾ. ಬಟ್ ಅಲ್ಲಿ ಎಕ್ಸಾಮಲ್ಲಿ ನೀವು ಭಯ ಪಡ್ಕೊಂಡು ಗೊತ್ತಿರೋ ಕ್ವಶನ್ ಟಫ್ ಮಾಡ್ತೀರಾ. ಹಂಗೆ ಅದಕ್ಕೆ ಆ ಎಕ್ಸಾಮ್ ಎನ್ವೈರ್ಮೆಂಟನ್ನು ಇಲ್ಲೇ ಫೀಲ್ ಮಾಡಿ. ಗೊತ್ತಾಗ್ತಿದೆಯಾ? ಇಲ್ಲಿ ನೀವು ಒಂದು 60 ರಿಂದ 70 ಮಾಡ್ತಿದ್ದೀರಾ ಅಂತಂದರೆ ಇವಾಗ ಸೆಲೆಕ್ಟ್ ಆಗೋ ಕ್ಯಾಂಡಿಡೇಟ್ಸ್. ಯಾಕೆಂದರೆ ಅದೇ ರೀತಿ ಕ್ವಶನ್ ಪೇಪರ್ ನಾವು KA ಪ್ಯಾಟರ್ನಲ್ಲೇ ಕ್ವಶನ್ ಪೇಪರ್ನ ರೆಡಿ ಮಾಡಿ ಕೊಡ್ತಾ ಇದ್ದೀವಿ. ಅರ್ಥ ಆಯ್ತಾ? ಇನ್ನೂ ಈಗ 2 ವೀಕ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಹೋಗ್ತಾ ಟಫ್ ಆಗ್ತಾ ಮಾಡ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ? ನೀವು ಟೆಸ್ಟ್ ಬರೆಯೋದು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಡೈಲಿ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಿರ್ತಾನೆ. ಓಕೆ, ಡನ್.
ನನಗೆ ನೋಡಿದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಾ ಇದ್ದೀರಾ. ನೆಕ್ಸ್ಟು ರಾಜ್ಯಗಳ ಪುನರ್ವಿಂಗಡಣಾ ಆಯೋಗದ ಬಗ್ಗೆ ಕ್ವಶನ್ಸ್ಗಳು ಕೇಳ್ತಾರೆ, ಗೊತ್ತಾಗ್ತಿದೆ. ವಿಧಿ ಎಷ್ಟು 3 ಅಡಿಯಲ್ಲಿ ಅದನ್ನ ಏನು ಬದಲಾವಣೆ ಮಾಡ್ಬೋದು ಕಾನ್ಸ್ಟಿಟ್ಯೂಷನ್ನು, ಗೊತ್ತಾಗ್ತಿದ್ಯಾ. ರಾಜ್ಯ ಪುನರ್ವಿಂಗಡಣಾ ಆಯೋಗ ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಪಂಚಾಯತ್ ರಾಜ್ ವ್ಯವಸ್ಥೆ 73, 74 ಅಮೆಂಡ್ಮೆಂಟು, ಅದರಲ್ಲಿ ಬರೋ ಪ್ರಮುಖ ಸಮಿತಿಗಳು ಬಲವಂತರಾಯ್ ಮೆಹ್ತಾ ಕಮಿಟಿ, ಅಶೋಕ್ ಮೆಹ್ತಾ ಕಮಿಟಿ. ಏನು ಮಾಡಿದ್ರೆ ಇಸ್ವಿಗಳು ಕೂಡ ಕೇಳ್ತಾರೆ. ಬಲವಂತರಾಯ್ ಮೆಹ್ತಾ ಕಮಿಟಿ ಯಾವಾಗ ಬಂತು, ಸಿಂಘ್ವಿ ಕಮಿಟಿ ಯಾವಾಗ ಬಂತು, ಅಶೋಕ್ ಮೆಹ್ತಾ ಕಮಿಟಿ ಈ ಕಡೆ ಕೇಳ್ತಾರೆ, ಈ ಕಡೆ ಇಸ್ವಿಗಳು ಕೇಳ್ತಾರೆ, ಗೊತ್ತಾಗ್ತಿದ್ಯಾ. ಅಟ್ಲೀಸ್ಟ್ ಆ ಕಮಿಟಿ ಏನು, ಆ ಇಸ್ವಿ ಏನು, ಏನು ರಿಫಾರ್ಮ್ಸ್ ಕೊಡ್ತು. ಈಗ ಸಿಂಘ್ವಿ ಸಮಿತಿ ಅಂತ ಬರುತ್ತೆ ಅಂತ. ಏನು ಸಿಂಘ್ವಿ ಸಮಿತಿ ಏನು ಹೇಳ್ತು ಕಾನ್ಸ್ಟಿಟ್ಯೂಷನ್ ಅಲ್ಲ, ಅದಕ್ಕೆ ಒಂದು ಇದನ್ನು ಕೊಡ್ತು ಅಲ್ವಾ. ಪ್ರಾತಿನಿಧ್ಯ ಕೊಡ್ತು. ಮತ್ತು ಸಿಂಘ್ವಿ ಅದು ಅಶೋಕ್ ಮೆಹ್ತಾ ಕಮಿಟಿ ಏನು ಹೇಳ್ತು ಅದ್ರ 2 ಲೈನಲ್ಲಿ ತಿಳ್ಕೊಂಡಿದ್ರೆ ಸಾಕು. ಫುಲ್ ಅದ್ರ ಬಗ್ಗೆ ಡೆಪ್ತಾಗಿ ತುಂಬ ರಿಫಾರ್ಮ್ಸ್ ಕೊಟ್ಟಿರ್ತಾರೆ. ನಿಮಗೆ ಬೇಕಾಗ ಏನು 3 ಹಂತದ ಯಾವುದು ಅಶೋಕ್ ಮೆಹ್ತಾ, ಕರೆಕ್ಟ್. ಅಷ್ಟೇ ತಿಳ್ಕೊಂಡು ಸಾಕು ಸದ್ಯದ ಮಟ್ಟಿಗೆ. ಅದು ಇಸ್ವಿ ಎಷ್ಟರಲ್ಲಿ ಬಂತು, ಅರ್ಥ ಆಗ್ತಿದೆ. ಹಂಗೆ ಅದೇ ರೀತಿ ಈ ಬೇರೆ ಬಲವಂತರಾಯ್ ಮೆಹ್ತಾ ಕಮಿಟಿ, ಸಿಂಘ್ವಿ ಸಮಿತಿಗಳನ್ನ ಬಗ್ಗೆ ತಿಳ್ಕೊಂಡ್ರೆ ಆಯಿತು, ಓಕೆನಾ. ನೆಕ್ಸ್ಟು ತಿದ್ದುಪಡಿಗಳು ನಾನು ಹೇಳಿದ ಆಗಲೇ ಮೇಜರ್ ತಿದ್ದುಪಡಿಗಳು 42, 44, 86, ಗೊತ್ತಾಗ್ತಿದೆಯಾ. ಆಮೇಲೆ ಇತ್ತೀಚಿನ ತಿದ್ದುಪಡಿಗಳು, ಇತ್ತೀಚಿನ ಏನು ಹೇಳಿದೆ 195ರಿಂದ 106ವರೆಗೂ ಯಾವುದೇ ತಿದ್ದುಪಡಿಗಳಾಗಿದೆ ಅಂತ ತಿಳ್ಕೊಂಡ್ರೆ ಸಾಕು, ಓಕೆನಾ. ಎಲ್ಲ ತಿದ್ದುಪಡಿ ಓದೋದಕ್ಕೂ ಎಲ್ಲ ತಿದ್ದುಪಡಿ ಓದಿದ್ರೆ 106 ತಿದ್ದುಪಡಿ ಇದೆ, ಎಲ್ಲ ಓದೋಕ್ಕಾಗುತ್ತಾ. ಒಂದೊಂದರಲ್ಲಿ ಎಷ್ಟು 44, 45 ಹೋದ್ರೆ ಅದೇ 2 ಕಾನ್ಸ್ಟಿಟ್ಯೂಷನ್ ಬುಕ್ ಓದಂಗೆ ಆಗುತ್ತೆ, ಅರ್ಥ ಆಗ್ತಿದೆಯಾ. ಅದಕ್ಕೆ ಎಕ್ಸಾಮ್ಗೆ ಏನು ಓದಬೇಕು ಅನ್ನೋದು ತಿಳ್ಕೊಳೋದು ತುಂಬ ಇಂಪಾರ್ಟೆಂಟ್, ಅರ್ಥ ಆಗ್ತಿದೆಯಾ. ಅದಕ್ಕೆ ನಾನು ಹೇಳ್ತಾ ಇರೋದು ಈ ಟಾಪಿಕ್ಸ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ, ಅರ್ಥ ಆಗ್ತಿದೆಯಾ. ಈ PDF ನಾನು ನಿಮಗೆ ಟೆಲಿಗ್ರಾಮ್ ಶೇರ್ ಮಾಡಿರ್ತೀನಿ, ಅಥವಾ ನಮ್ಮ ಇದರಲ್ಲಿ ಗ್ರೂಪ್ಸಲ್ಲಿ ಹಾಕ್ಸಿರ್ತೀನಿ. ನೀವು ತೊಗೊಂಡು ನೋಡಿಕೊಂಡು ಇಟ್ಕೊಂಡಿರಿ ನಿಮ್ಮ ಹತ್ರ, ಅಷ್ಟೇ ಒಂದು ಪ್ರಿಂಟ್ ತೆಗೆದು. ಈ ಟಾಪಿಕ್ಸ್ನ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಈ ಟಾಪಿಕ್ಸ್ ಯಾವುದ್ರಲ್ಲಿ ಓದಿಲ್ಲ ಅಂತ ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳಕ್ಕೆ ಪ್ರಯತ್ನ ಪಡಿ, ಓಕೆನಾ. ಮತ್ತು ತುರ್ತು ಪರಿಸ್ಥಿತಿಗಳು 3 ತುರ್ತು ಪರಿಸ್ಥಿತಿಗಳು ಬರ್ತವೆ, ಗೊತ್ತಾಗ್ತಿದೆಯಾ. ನಾನು ಇಡೀ ಕಾನ್ಸ್ಟಿಟ್ಯೂಷನ್ ಓದಿನಿ ಅಂತ ಹೇಳ್ತಾ ಇಲ್ಲ ನಿಮಗೆ, ಅಟ್ಲೀಸ್ಟ್ ಇವ್ನು ಓದಲೇಬೇಕು ಅಂತ ಹೇಳ್ತಾ ಇದ್ದೀನಿ, ಅರ್ಥ ಆಗ್ತಿದೆಯಾ. ಒಂದ್ಸತಿ ನೀವು ಓದಿದ್ರೆ ಇವನ್ನ ರಿವಿಷನ್ ಮಾಡ್ಕೊತಾ ಹೋಗಿ, ಗೊತ್ತಾಗ್ತದೆ. ಏನು ಹೇಳುತ್ತೆ 352 ಏನು ಹೇಳುತ್ತೆ, 356, 360 ಏನು ಹೇಳುತ್ತೆ ಅದ್ರ ಬಗ್ಗೆ ಗೊತ್ತಿರಬೇಕು. ಎಲ್ಲಿಂದ ತಗೊಂಡು ನಾವು ಅನ್ನೋದು ಗೊತ್ತಿರಬೇಕು. ತುರ್ತು ಪರಿಸ್ಥಿತಿಗಳ ಯಾವ ಒಂದು ಕಾನ್ಸ್ಟಿಟ್ಯೂಷನಿಂದ ಇನ್ಸ್ಪಿರೇಷನ್ ತೊಗೊಂಡಿದ್ದೀವಿ, ಜರ್ಮನಿಯ ಅಲ್ವಾ. ವೆರಿ ಗುಡ್. ಇಷ್ಟಾದರೂ ಬೇಸಿಕ್ ನಾಲೆಡ್ಜ್ ಇತ್ತು ಅಂತಂದರೆ ನೀವು ಎಕ್ಸಾಮಲ್ಲಿ ಓದೋದು ಒಂದು ಲೆವೆಲ್ ಇದಾಯಿತು ಅಂದರೆ, ಎಕ್ಸಾಮ್ಗೆ ಹಾಲಲ್ಲಿ ಕೂತ್ಕೊಂಡು ಎಕ್ಸಾಮ್ ಆನ್ಸರ್ ಮಾಡೋದು ಇನ್ನೊಂದು ಲೆವೆಲ್ ಪ್ರಿಪ್ರೇಷನ್ ಬೇಕು. ಅದಕ್ಕೆ ನಿಮಗೆ ಮಾನಸಿಕವಾಗಿ ನೆನ್ನೆ ಯೋಗ ಮಾಡಿಸಿದ್ರು. ಯಾಕೆ, ನಿಮ್ಮ ಪೇಷನ್ಸ್ ಬೇಕು. ಸುಮ್ಮನೆ ಏನಪ್ಪ ಅರ್ಧ ಗಂಟೆ ವೇಸ್ಟ್ ಆಯಿತು ಅಂದ್ಕೋಬಾರ್ದು, ಗೊತ್ತಾಗ್ತಿದೆ. ಅದು ನಿಮ್ಮ ಎಕ್ಸಾಮ್ ಟೈಮಲ್ಲಿ ನಿಮ್ಮನ್ನು ಪೇಷನ್ಸ್ ಆಗಿಡೋಕ್ಕೆ, ನಿಮ್ಮನ್ನು ಒಂದು ಸ್ಟೇಬಲ್ ಮೈಂಡ್ನ ತರಕ್ಕೆ ಅವೆಲ್ಲ ಹೆಲ್ಪ್ ಆಗುತ್ತೆ, ಗೊತ್ತಾಗ್ತಿದೆ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಓಕೆ, ಆಯಿತು. ನೆಕ್ಸ್ಟು ಸಂವಿಧಾನದ ಪೀಠಿಕೆ ಮೇಲಂತೂ ಕ್ವಶನ್ಸ್ಗಳು ಖಂಡಿತ. ನಾನು ಇಲ್ಲಿ ಏನಕ್ಕೆ ಹಿಂಗೆ ನೋಡಿ, ಫಸ್ಟ್ ನಾನು ಸಂವಿಧಾನದ ಪೀಠಿಕೆ ಹೇಳ್ಬೋದಾಯಿತು, ಬಟ್ ಯಾಕೆ ನಾನು ಬೇರೆದು ಹೇಳಿದೆ, ಫಸ್ಟ್ ಯಾವ್ದು ಹೇಳಿದೆ, ನಾನು ಮೂಲಭೂತ ಹಕ್ಕುಗಳ ಬಗ್ಗೆ ಹೇಳಿದೆ ಅಲ್ವಾ. ಯಾಕೆ ಇದನ್ನು ಹಾಕಿದೆ ಅಂದರೆ, ಇದ್ರ ಮೇಲೆ ತುಂಬ ಕ್ವಶನ್ಸ್ಗಳು ಬರ್ತಾ ಇದೆ, ಪ್ರಿಯೋರಿಟೈಸ್ ಮಾಡ್ತಾ ಬರ್ತಾ ಇದ್ದೀನಿ ನಾನು. ಯಾವ ಟಾಪಿಕ್ನ ನೀವು ಫಸ್ಟ್ ಓದ್ಕೋಬೇಕು, ಯಾವ ಟಾಪಿಕ್ಸ್ನ ಜಾಸ್ತಿ ನೋಡ್ಕೋಬೇಕು ಅನ್ನೋದ್ರ ಮೇಲೆ ಪ್ರಿಯೋರಿಟೈಸ್ ಮಾಡ್ತಾ ಹೋಗ್ತಾ ಇದ್ದೀನಿ, ಗೊತ್ತಾಗ್ತಿದೆಯಾ. ಅದೇ ರೀತಿ ಭೂಗೋಳಕ್ಕೆ ಬಂದರೆ ನಾವು ಭಾರತದ ನದಿ ವ್ಯವಸ್ಥೆ, ಗಂಗಾ, ಸಿಂಧು, ಬ್ರಹ್ಮಪುತ್ರ, ದಕ್ಷಿಣ ಭಾರತ ನದಿಗಳ ಮೇಲೆ ಕ್ವಶನ್ಸ್ಗಳು ಬರ್ತವೆ. ಎಲ್ಲಿ ಹುಟ್ಟುತ್ತೆ, ಡ್ಯಾಮ್ಗಳು ಸಂಬಂಧಪಟ್ಟಂಗೆ ಹೈಲೈಟ್ಸು ನೋಡ್ಕೊಂಡ್ರೆ ಸಾಕು. ನೆಕ್ಸ್ಟ್ ಕರ್ನಾಟಕ ನದಿಗಳು, ಜಲಪಾತಗಳ ಮೇಲೆ ಪ್ರಶ್ನೆ ಖಂಡಿತ ಬರುತ್ತೆ. ಕರ್ನಾಟಕದ ಜಲಪಾತಗಳು ಮತ್ತು ಉಪನದಿಗಳು, ಕರ್ನಾಟಕದ ನದಿಗಳು ಕೇಳ್ತಾರೆ, ಇಲ್ಲಿ ಉಪನದಿಗಳು ಕೇಳ್ತಾರೆ. ಇಲ್ಲಿ ಭೀಮಾ, ಕೃಷ್ಣ, ಕಾವೇರಿ, ಗೋದಾವರಿ ಅಂತ ಕೇಳ್ತಾರೆ. ಈ ಕಡೆ ಅದರ ಉಪನದಿಗಳನ್ನ ಕೇಳ್ತಾರೆ, ಅರ್ಥ ಆಗ್ತಿದೆಯಾ. ಇಲ್ಲ ಜಲಪಾತಗಳನ್ನ ಕೇಳ್ತಾರೆ, ಆ ಜಲಪಾತಗಳ ಪಕ್ಕದಲ್ಲಿ ಬರೋ ಊರುಗಳನ್ನ ಕೇಳ್ತಾರೆ, ಗೊತ್ತಾಗ್ತಿದ್ಯಾ. ಇರ್ಪು ಜಲಪಾತ ಯಾವ ನದಿಗಿದೆ, ಗೊತ್ತಾಗ್ತಿದೆಯಾ. ಶರಾವತಿ, ಜೋಗ ಜಲಪಾತ, ಹಂಗೆ ಮೇಜರ್ ಇರ್ಪು ಹೇಳಪ್ಪ ಹಂಗಾರೆ. ಇರ್ಪು ಜಲಾಶಯ ಇದು ಯಾವ ನದಿಗಿದೆ, ಅರ್ಥ ಇದೆಯಾ. ಆ ಥರದವು ಗೊತ್ತಿರಬೇಕು, ಗೊತ್ತಾಗ್ತಿದೆ. ಯಾವ್ದಾದ್ರು ನದಿ ಒಂದು ಇದ್ದೇ ಇರುತ್ತಲ್ವಾ. ಹಂಗಾಗಿ ಅದು ಮೇಜರು ಗೊತ್ತಿರಬೇಕು, ಸಣ್ಣ ಪುಟ್ಟವನ್ನು ಬಿಡಬಾರ್ದು. ಕರ್ನಾಟಕದ ರಿಲೇಟೆಡ್ ಅಕ್ಷಾಂಶ ಮತ್ತು ರೇಖಾಂಶಗಳು, ಗೊತ್ತಾಗ್ತಿದೆಯಾ. ಟ್ರಾಪಿಕ್ ಆಫ್ ಕ್ಯಾನ್ಸರ್ ಬಗ್ಗೆ ನಾನು ಅವಾಗಲೇ ಹೇಳಿದೆ, ಯಾವ ದೇಶಗಳ ಮಧ್ಯೆ ಅದು ಹೋಗುತ್ತೆ ಅನ್ನೋದ್ರ ಬಗ್ಗೆ, ಅರ್ಥ ಆಗ್ತಿದೆಯಾ. ಅದು ಹೋಗೋ ರಾಜ್ಯಗಳು ಮತ್ತು ಎಕ್ಸಾಂಪಲ್ ನೋಡ್ತಾ ಇದ್ದೀರಾ. ನೆಕ್ಸ್ಟ್ ಇನ್ನು ಪರಿಸರ ನೋಡಿದ್ರೆ, ಪರಿಸರ ವ್ಯವಸ್ಥೆ ಬಯೋನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಗೊತ್ತಾಗ್ತಿದೆಯಾ. ಬಯೋನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ. ನೆಕ್ಸ್ಟು ಮ್ಯಾಂಗ್ರೋವ್ಸು, ಜೌಗು ಪ್ರದೇಶಗಳು, ಗೊತ್ತಾಗ್ತಿದೆಯಾ. ಜೌಗು ಪ್ರದೇಶಗಳು ಮತ್ತು ಇದ್ರ ಮೇಲೆ ಪ್ರಶ್ನೆಗಳು ಬರ್ತಾ ಇದೆ. ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳು, ಅರಣ್ಯದ ವಿಧಗಳು, ನಿತ್ಯಹರಿದ್ವರ್ಣ ಕಾಡುಗಳು, ಎಲೆ ಉದುರಿಸುವ ಕಾಡುಗಳು, ಮ್ಯಾಂಗ್ರೋವ್ ಕಾಡುಗಳು ಮತ್ತು ಶೋಲಾ ಕಾಡುಗಳು, ಕರ್ನಾಟಕದಲ್ಲಿ ಕಂಡುಬರುವ ಶೋಲಾ ಕಾಡುಗಳು ಅಲ್ವಾ. ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ನೆಕ್ಸ್ಟು ಹೇಳ್ದವಾಗಲೇ ಪರಿಸರ ದಿನಾಚರಣೆಗಳು, ವಿಶ್ವ ಅರಣ್ಯ ದಿನ, ವಿಶ್ವ ವನ್ಯಜೀವಿ ದಿನ, ವಿಶ್ವ ಪರಿಸರ ದಿನಗಳು, ವಿಶ್ವ ಜಲ ದಿನಗಳ ಬಗ್ಗೆ ಪ್ರಶ್ನೆಗಳು ಬರ್ತಿರುತ್ತೆ. ಈ ಡೇಟ್ಗಳು ಗೊತ್ತಿರಬೇಕು. ನೆಕ್ಸ್ಟು ಒಪ್ಪಂದಗಳು, ಈ ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟ ಒಪ್ಪಂದಗಳು ಯಾವುವು, ಪ್ಯಾರಿಸ್ ಅಗ್ರಿಮೆಂಟ್ ಆಗಿರ್ಬೋದು, COP. ಈ COP ಯಾವಾಗ ನಡೆದಿದೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಈ ರೀಸೆಂಟಾಗಿ ನಡೆದಂಥ 3 ಕಾನ್ಫರೆನ್ಸ್ ಪಾರ್ಟೀಸ್ ಬಗ್ಗೆ ತಿಳ್ಕೊಂಡಿರಬೇಕು, ಗೊತ್ತಾಗ್ತಿದೆಯಾ. ಎಲ್ಲಿ ನಡೀತು, ಈಗ 2026 ಎಲ್ಲಿ ನಡೀತೈತೆ, ಟರ್ಕಿನ 2025
ಬ್ರೆಜಿಲ್ 2024 3 ವರ್ಷದ್ದು ಗೊತ್ತಿರ್ಬೇಕು ನಿಮಗೆ, ಗೊತ್ತಾಗ್ತಿದೆಯಾ? ಯಾಕಂದ್ರೆ ಕೇಳ್ತಾರೆ. ನೆಕ್ಸ್ಟು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ವರ್ಷ ತಿಳ್ಕೊಂಡ್ರೆ ನೀವು ಎಕ್ಸಾಮ್ ಪಾಸ್ ಮಾಡೋಕ್ಕಾಗಲ್ಲ. ನೀವು ಹಿಂದೆ ಮುಂದೆ ತಿಳ್ಕೊಂಡಿದ್ರೆ ಸ್ವಲ್ಪ ಕ್ವಶನ್ಸ್ಗಳು ಆನ್ಸರ್ ಮಾಡೋಕ್ಕಾಗೋದು, ಅದು ನಿಮ್ಗೆ ಒಳ್ಳೇದು ಯಾವತ್ತೂ. ಗೊತ್ತಾಗ್ತಿದೆಯಾ? ನೆಕ್ಸ್ಟು ಇನ್ನು ಜಿಯೋಗ್ರಫಿನಲ್ಲಿ ಹೋಯ್ತು ಅಂತಂದರೆ ಇದೇ ರೀತಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ಡು ಮತ್ತು ಇದು ಏನೋ ಪ್ರಚಲಿತ ಉದ್ಯಮಗಳು ನೋಡೋಣ ಸ್ವಲ್ಪ ಹೊತ್ತು, ಗೊತ್ತಾಗುತ್ತೆ ನಿಮ್ಗೆ ಏನೇನು ಅಂತ ಕೇಳಿದ್ದಾರೆ ಅಂದ್ಬಿಟ್ಟು. ಆಯಿತಾ? ಅಂತಾರಾಷ್ಟ್ರೀಯ ಸಭೆಗಳು ಯಾವ್ಯಾವ ನಡೆದಿದೆ, ಬ್ರಿಕ್ಸ್ ಆಗಿರ್ಬೋದು, G20, ಗೊತ್ತಾಗ್ತಿದೆಯಾ? ಈ ಥರದ ಪ್ರಶ್ನೆಗಳು ಬರ್ತಿರುತ್ತೆ. ನೆಕ್ಸ್ಟ್ ಜಾಗತಿಕ ಕ್ರೀಡೆಗಳು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಈ ವರ್ಷ ಕಳೆದ ವರ್ಷಗಳಲ್ಲಿ ಇಂಡಿಯಾ ತುಂಬ ಗೆದ್ದಿದೆ, ಗೊತ್ತಿದೆ. ವರ್ಲ್ಡ್ ಕಪ್ ಗೆದ್ದಿದೆ, ವುಮೆನ್ಸ್ ವರ್ಲ್ಡ್ ಕಪ್ ಗೆದ್ದಿದೆ, T20 ಗೆದ್ದಿದೆ, ಅರ್ಥ ಆಗ್ತಿದೆಯಾ? IPL ಗೆದ್ದಿದೆ. ಈ ರೀತಿಯ ಇಂಪಾರ್ಟೆಂಟ್ ಟಾರ್ಗೆಟ್ ಏನು ಸ್ಪೋರ್ಟ್ಸ್ ಬಗ್ಗೆ ತಿಳ್ಕೊಳ್ಳಿ, ಗೊತ್ತಾಗ್ತಿದೆಯಾ? ನಾನು ಹೇಳಿದ ಒಲಿಂಪಿಕ್ ಸ್ಟಾರ್ಟ್ ಆಗಿದೆ, ಸರಿ ಒಲಿಂಪಿಕ್ ಅಲ್ಲ, FIFA ವರ್ಲ್ಡ್ ಕಪ್ ಸ್ಟಾರ್ಟ್ ಆಗಿದೆ, ಅದ್ರ ಮೇಲೆ ಪ್ರಶ್ನೆಗಳು ಬರೋ ಚಾನ್ಸಸ್ ಇರುತ್ತೆ, ಗೊತ್ತಾಗ್ತಿದೆಯಾ? ಮತ್ತು ವರ್ಲ್ಡ್ ಕಪ್ T20 ವರ್ಲ್ಡ್ ಕಪ್ ನಡೀತಾ ಇದೀಗ ಆಲ್ರೆಡಿ, ಮಹಿಳೆಯರದು ಅಲ್ವಾ? ಅದೆಲ್ಲಿ ನಡೀತಾ ಇದೆ ಮತ್ತು ಅದ್ರ ಮೇಲೆ ಕ್ವಶನ್ಸ್ಗಳು, ಲಾಸ್ಟ್ ಟೈಮ್ ಯಾರು ಗೆದ್ದಿದ್ರು, ಮತ್ತು T20 ವರ್ಲ್ಡ್ ಕಪ್ಪು ಮತ್ತು ಒನ್ ಡೇ ವರ್ಲ್ಡ್ ಕಪ್ಪು, ಅದ್ರ ಮೇಲೆ ಪ್ರಶ್ನೆಗಳು ಖಂಡಿತ ಬರುತ್ತೆ, ನೋಡ್ಕೊಂಡಿರಿ. ಯಾಕೆಂದರೆ ಇದು ಸಿವಿಲಲ್ಲಿ ಕೇಳಿದ್ದಾರೆ, PSI ಸಿವಿಲಲ್ಲಿ ಕೇಳಿದ್ದಾರೆ. ನೆಕ್ಸ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಮೇಲೆ ಪ್ರಶ್ನೆಗಳು. ಪ್ರಧಾನಮಂತ್ರಿಯವ್ರಿಗಂತೂ ಬೇಜಾನ್ ಪ್ರಶಸ್ತಿ ಕೊಟ್ಟವ್ರೆ, ಅದನ್ನು ಬೇಕಾದ್ರೆ ನಿಮ್ಗೆ 100% ಕೇಳ್ತಾರೆ ಕ್ವಶನ್ಸ್ಗಳು. ಇನ್ನು ನೀವು ಇದರಲ್ಲಿ ಏನು ಮೆಂಟಲ್ ಎಬಿಲಿಟಿ ಬಂತು, ಬ್ಲಡ್ ರಿಲೇಷನ್ಶಿಪ್ಪು, ಅಂದರೆ ಮೆಂಟಲ್ ಎಬಿಲಿಟಿಲಿ ಯಾವ್ಯಾವ ನೀವು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಕೊಟ್ಟಿದ್ದೀನಿ. ಇಷ್ಟು ಟಾಪಿಕ್ಸು ರಿಪೀಟ್ ಆಗಿರೋ ಟಾಪಿಕ್ಸು ಇಲ್ಲಿ ಕೊಟ್ಟಿದ್ದೀನಲ್ಲ. ಅಲ್ಲದ್ರಲ್ಲಿ ಏನಾಗುತ್ತೆ, ಆಪ್ಟಿಟ್ಯೂಡ್ ಅಂತ ಒಂದು ಬರುತ್ತೆ, ಮತ್ತು ಇನ್ನೊಂದು ರೀಸನಿಂಗ್ ಅಂತ ಬರುತ್ತೆ ಅಷ್ಟೇ. ಗೊತ್ತಾದ್ರು ಆಪ್ಟಿಟ್ಯೂಡ್ ಅಂತಂದರೆ ನಿಮಗೆ ಜಾಸ್ತಿ ಮ್ಯಾಥ್ಸ್ ರಿಲೇಟೆಡ್ ಇರುತ್ತೆ. ರೀಸನಿಂಗ್ ಇದ್ದರೆ ಮ್ಯಾಥ್ಮೆಟಿಕ್ಸ್ ಎಲ್ಲ ಸ್ವಲ್ಪ ಏನು ಈ ಥಿಂಕ್ ಮಾಡಿ ನೀವು ಲಾಜಿಕ್ನ ಉಪಯೋಗಿಸಿ ಆನ್ಸರ್ ಮಾಡೋದಿರುತ್ತೆ. ಎಕ್ಸಾಂಪಲ್ ಈಗ ಬ್ಲಡ್ ರಿಲೇಷನ್ಸ್ ಕೊಟ್ಟಾಗ ಅದೆಲ್ಲ ಏನಾಗುತ್ತೆ, ಮತ್ತು ಇಯರ್ ಕಂಡಿಡಿಯೋಕೆ ಕೊಟ್ಟಾಗ ಅದೆಲ್ಲ ಏನು ಮಾಡೋದು, ಲಾಜಿಕಲ್ ರೀಸನಿಂಗಲ್ಲಿ ಬರುತ್ತೆ. ಆಪ್ಟಿಟ್ಯೂಡಲ್ಲಿ ಏನಾಗುತ್ತೆ, ಯಾವುದು ಶೇಕಡ ಕಂಡಿಡಿಯೋದಾಗಿರ್ಬೋದು, ಚಕ್ರಬಡ್ಡಿ ಕಂಡಿಡಿಯೋದಾಗಿರ್ಬೋದು, ಸಿಂಪಲ್ ಇಂಟ್ರೆಸ್ಟ್ ಕಂಡಿಡಿಯೋದಾಗಿರ್ಬೋದು, ಅವೆಲ್ಲ ಬರ್ತವೆ. ಎರಡು ಮಿಕ್ಸ್ ಮಾಡೇ ಕೇಳ್ತಾರೆ ಕ್ವಶನ್ಸ್ಗಳು, ಓಕೆನಾ? ನೆಕ್ಸ್ಟು ಇನ್ನು ಬರೋದು, ಈಗ 100 ಟಾಪಿಕ್ಸ್ ಕೊಟ್ಟಿದ್ದೀನಿ ನಾನಿಲ್ಲಿ, ಇವನ್ನೆಲ್ಲವೂ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಅಂದರೆ ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದೀನಿ, ಯಾವ ಟಾಪಿಕ್ಕು ಎಷ್ಟು ಪರ್ಸೆಂಟೇಜು ಪ್ರಿಯಾರಿಟಿ ಇದೆ ಅಂತ. ನೋಡಲಿ, ಕದಂಬರು ಮತ್ತು ಈ ಕದಂಬರ ವಾಸ್ತುಶಿಲ್ಪದ ಮೇಲೆ 95% ಬರೋ ಚಾನ್ಸಸ್ ಇರುತ್ತೆ. ಅದೇ ರೀತಿ ನಾನು ನಿಮ್ಗೆ ಇಲ್ಲಿ ಕೊಡ್ತಾ ಹೋಗ್ತಾ ಇದ್ದೀನಿ, ಏನು ಯಾವ್ಯಾವಕ್ಕೆ ಈ ಟಾಪಿಕ್ಸ್ಗಳು ಎಷ್ಟೆಷ್ಟು ಪರ್ಸೆಂಟೇಜ್ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಗೊತ್ತಾಗ್ತಿದೆಯಾ? ಈ ಪರ್ಸೆಂಟೇಜ್ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವುದನ್ನ ಓದ್ಬೇಕು. ನೋಡಲಿ, 80-15 ತೆಗೆದ್ರೆ ಕರ್ನಾಟಕದ ಪಾತ್ರ, ಇದರಲ್ಲಿ ಕ್ವಶನ್ಸ್ಗಳು 90% ಜಾಸ್ತಿ ಕ್ವಶನ್ಸ್ಗಳು ಕೇಳಿದ್ದಾರೆ. ಎಕ್ಸಾಂಪಲ್ ಹೇಳ್ತಾ ಇರೋದು. ನೆಕ್ಸ್ಟ್ ವಿಜಯನಗರ ಕಾಲದ ಸಾಮಾಜಿಕ ಸ್ಥಿತಿಗತಿ ಮತ್ತು ವಿದೇಶಿಗರ ವರದಿಗಳು, ವಿದೇಶಿಗರ 92% ಚಾನ್ಸಸ್ ಇದೆ ಬರೋ ಚಾನ್ಸಸ್. ಗೊತ್ತಾಗ್ತಿದೆ? ನಾನು ಇಲ್ಲಿ ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಅಂತಂದ್ರೆ ಈ ಪರ್ಸೆಂಟೇಜ್ ನೋಡಿಕೊಂಡು ನೀವು ಬೇಕಾದ್ರೆ ಪ್ರಿಪೇರ್ ಆಗ್ಬೋದು, ಯಾವ ಟಾಪಿಕ್ ಜಾಸ್ತಿ ಕ್ವಶನ್ಸ್ ಬರುತ್ತೆ ಆ ಟಾಪಿಕ್ ಮೇಲೆ. ಹಾಗಾದ್ರೆ ನಾನೆಲ್ಲ ಮಾಡಿದ್ದೀನಿ, 100 ಟಾಪಿಕ್ಸ್ ಕೊಟ್ಟಿದ್ದೀನಿ ಇಲ್ಲಿ. ಹತ್ತತ್ರ ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಒಂದು 2 ಅವರ್ ಬೇಕಾಗುತ್ತೆ. ನಾನು ಸುಮ್ಮನೆ ನೀವು ಒಂದು ಐಡಿಯಾ ಕೊಡ್ತೀನಿ. 100 ಟಾಪಿಕ್ಸ್, ಇಂಪಾರ್ಟೆಂಟ್ ಟಾಪಿಕ್ಸು, ಗೊತ್ತಾಗ್ತಿದೆಯಾ? ಅದು ವಿತ್ ಪರ್ಸೆಂಟೇಜ್ ವೈಸ್ ಕೊಟ್ಟಿದ್ದೀನಿ ನಿಮಗೆ, ಓಕೆನಾ? ಆ ಪರ್ಸೆಂಟೇಜ್ ವೈಸ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಎಷ್ಟೆಷ್ಟು ಪರ್ಸೆಂಟೇಜ್ ಕ್ವಶನ್ಸ್ ಕೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನೋಡಿ, ಇನ್ನು ಇಲ್ಲಿ ನೋಡಿ, ಇಲ್ಲಿ ಪರ್ಸೆಂಟೇಜ್ ಯಾವ್ದ್ರ ಮೇಲೆ ಎಷ್ಟೆಷ್ಟು ಪರ್ಸೆಂಟೇಜ್ ಕೇಳಿದ್ದಾರೆ ನೀವು ನೋಡ್ತಾ ಹೋಗ್ಬೋದು. ಅಂದರೆ ಇವೆಲ್ಲ ಬಂದಿರೋದೆ ಎಕ್ಸಾಮ್ಸ್ಗೆ, ಆದರೆ ಜಾಸ್ತಿ ಪರ್ಸೆಂಟೇಜ್ ಇತ್ತು ಅಂತಂದ್ರೆ ನೀವು ಅದನ್ನು ಜಾಸ್ತಿ ಪ್ರಿಯಾರಿಟೈಸ್ ಕೊಡಬೇಕು ಅನ್ಸುತ್ತೆ, ಓಕೆನಾ? ಅರ್ಥ ಆಗ್ತಿದೆಯಾ? ಇವನ್ನೆಲ್ಲ ನೋಡಿಕೊಂಡು ನೀವು ಪ್ರಿಪರೇಷನ್ ಆದರೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಒಂದಷ್ಟು ಇದನ್ನು ನೋಡೋಣ, ಹೋಗ್ತಾ ಗೊತ್ತಾಗುತ್ತೆ ನಿಮಗೆ. ನೋಡಿ, ಇವೆಲ್ಲ ಕೇಳಿರೋದು ಎಕ್ಸಾಮ್ಸಲ್ಲಿ, ಗೊತ್ತಾಗ್ತದೆ. ನೋಡಿ, ಬ್ರಹ್ಮಗಿರಿ ಶಾಸನ, ಚಂದ್ರವಳ್ಳಿ ಶಾಸನ, ವಿಜಯನಗರದ ನಾಣ್ಯ ಪದ್ಧತಿಗಳು 91% ಕೇಳೋ ಚಾನ್ಸಸ್ ಇದೆ. ಓಮ್ ರೂಲ್ ಲೀಗ್ ಚಳುವಳಿ ಮತ್ತು ಅನಿ ಬೆಸೆಂಟ್ ಮೇಲೆ 85% ಚಾನ್ಸಸ್ ಇದೆ ಕ್ವಶನ್ಸ್ ಕೇಳೋ ಚಾನ್ಸಸ್. ಅಂದರೆ ಕೇಳಬಹುದು ಅಂತ ಹೇಳ್ತಾ ಇರೋದು, ಗೊತ್ತಾಗ್ತಿದೆಯಾ? ಈ ಟಾಪಿಕ್ಸ್ ಮೇಲೆ ನೀವು ಓದಲೇಬೇಕು. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು 96% ಇದೆ ನೋಡಿ, ಗೊತ್ತಾಗ್ತಿದೆ, ಬಂದೇ ಬರುತ್ತೆ ಕ್ವಶನ್ಸು ನನಗೆ. ಅರ್ಥ ಆಗ್ತಿದೆಯಾ? ಆಲ್ಮೋಸ್ಟ್ ಆಲು ಇವೆಲ್ಲ ನಾವು ಕೊಟ್ಟಿರೋದು ಪೂಂಚಿ ಕಮಿಟಿ, ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಸಂಬಂಧಗಳ ಮೇಲೆ ಕ್ವಶನ್ಸ್ಗಳು ಎಷ್ಟು ಪರ್ಸೆಂಟೇಜ್ ಬಂದು 89% ಇದೆ, ಗೊತ್ತಾಗ್ತದೆ. ಸುಪ್ರೀಂ ಕೋರ್ಟ್ ಅಧಿಕಾರಿಗಳು ಮತ್ತು ರಿಟ್ಸ್ ಮೇಲೆ 94% ಇದೆ, ಇಂಪಾರ್ಟೆಂಟ್ ಅಂತ. ಅಲ್ಲಿಗೆ 90 ಮೇಲೆ ಇತ್ತು ಅಂತಂದ್ರೆ ಅದು ವೆರಿ ಇಂಪಾರ್ಟೆಂಟು, 80 ಮೇಲೆ ಇತ್ತು ಅಂದರೆ ಇಂಪಾರ್ಟೆಂಟು. ಅರ್ಥ ಆಗ್ತಿದೆ? ಅಷ್ಟೇ. ಯಾಕೆ ಪರ್ಸೆಂಟೇಜ್ ಕೊಟ್ಟಿದ್ದೀನಿ ಅಂದರೆ ನೀವು ಇದ್ರ ಮೇಲೆ ನೀವು ಡಿಸೈಡ್ ಮಾಡ್ಕೋಬೇಕು, ನಾನು ಇದಕ್ಕೆ ಎಷ್ಟು ಟೈಮ್ ಕೊಡಬೇಕು, ಎಷ್ಟು ಪ್ರಿಫರೆನ್ಸ್ ಕೊಡಬೇಕು ಅಂತ. ಅರ್ಥ ಆಗ್ತಿದೆಯಾ? ಸುಮ್ಮನೆ ಇಟ್ಕೊಳ್ಳಿದೆ, ನೀವೇನು ಓದೋ ಅವಶ್ಯಕತೆ ಇಲ್ಲ. ನೋಡ್ಕೊಂಡು ಟಾಪಿಕ್ಸ್ ಅಷ್ಟೇ ನಾನು ಕೊಟ್ಟಿರೋದು. ಅಡ್ವೊಕೇಟ್ ಜನರಲ್ ಮೇಲೆ, ರಾಷ್ಟ್ರ ಯಾವ್ಯಾವ ಟಾಪಿಕ್ಸ್ ಮೇಲೆ ಕ್ವಶನ್ಸ್ಗಳು ಬಂದಿದೆ, ಬರುತ್ತೆ ಮುಂದೆ ಪ್ರಿಡಿಕ್ಷನ್, ಗೊತ್ತಾಗ್ತಿದೆಯಾ? ಇದ್ರ ಮೇಲೆ ಆಮೇಲೆ ಕಿಟ್ಟಿ ಸರ್ ಹೇಳಿದ್ರು ಕ್ವಶನ್ ಬರಲಿಲ್ಲ ಅನ್ನೋ ಇದಿಲ್ಲ. ನಾನು ಹೇಳ್ತಿದ್ರೆ ಈ ಟಾಪಿಕ್ಸ್ ಮೇಲೆ ಹೇಳ್ತಾ ಇರೋದು, ಕ್ವಶನ್ ಹೇಳ್ತಾ ಇಲ್ಲ, ಟಾಪಿಕ್ಸ್ ಮೇಲೆ. ಗೊತ್ತಾಗ್ತಿದೆಯಾ? ಪ್ರಿಯಾರಿಟೈಸ್ ಮಾಡಿ ನಾನು ಕೊಡ್ತಿದ್ದೀನಿ, ಬೇಕಾದ್ರೆ ನಿಮಗೆ ಯೂಸ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ?
ನೋಡಿ ಎಲ್ಲ ಇದು ಭೂಗೋಳದಲ್ಲಿ ಕೊಟ್ಟಿದ್ದೀನಿ. ಭೂಗೋಳ ಮತ್ತು ಪರಿಸರ ಸಂಬಂಧಪಟ್ಟದ್ದು ಇವೆಲ್ಲ ಅದು ಸಂಬಂಧಪಟ್ಟಿದೆ. ಓಕೆನಾ. ನೆಕ್ಸ್ಟ್ ಇಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ, ನ್ಯೂಟನ್ ಚಲನೆ ನಿಯಮಗಳು 90% ಚಾನ್ಸಸ್ ಬರೋ, ಅದು ಎಸ್ಪೆಷಲಿ ದೈನಂದಿನ ಉದಾಹರಣೆಗಳು. ಇದೇನು ಇನ್ನರ್ಷಿ ಆಗಿರ್ಬೋದು, ಬಾಲ್ ಕ್ಯಾಚ್ ಹಿಡಿದಾಗ ಹಿಂದ್ಗಡೆ ಈ ಥರದವು ತುಂಬ ಗೊತ್ತಾಗ್ತಿದೆಯಾ. 92% ಇದೆ. ನೆಕ್ಸ್ಟ್ ಆಪ್ಟಿಕಲ್ ಫೈಬರ್ 92% ಚಾನ್ಸಸ್ ಇದೆ. ಗೊತ್ತಾಗ್ತಿದೆಯಾ. ಆಪ್ಟಿಕಲ್ ಫೈಬರು ಯಾವ ಈ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಇದೆಯಲ್ಲ, ಎಷ್ಟು ಸತಿ ಕೇಳಿದ್ರೆ ಅದು ಲೆಕ್ಕವೇ ಇಲ್ಲ. ಸಂಪೂರ್ಣ ಆಂತರಿಕ ಪ್ರತಿಫಲನ ಹೆಂಗಾಗುತ್ತೆ. ಇಲ್ಲಿ ಏನಾಗುತ್ತೆ, KE ಸ್ವಲ್ಪ ಟೆಕ್ನಿಕಲ್ ಆಗಿ ಕೇಳ್ಬಿಡ್ತಾನೆ. ಅಲ್ಲಿ ಬರೀ KSPನವರು ಮತ್ತು KPSCನವರು ಅಪ್ಲಿಕೇಶನ್ಸ್ ಕೇಳ್ತಾ ಇದ್ರು, ಇವನು ಡೆಫಿನೇಷನ್ ಕೇಳ್ಬಿಡ್ತಾನೆ ಕೆಲವು ಸತಿ. ಅರ್ಥ ಆಗ್ತಿದೆಯಾ. ಅದ್ರದ್ದು ಸ್ವಲ್ಪ ಡಾಟಾ ಗೊತ್ತಿರಬೇಕು, ಎಷ್ಟು ಆ್ಯಂಗಲಲ್ಲಿ ಅದು ಪೆನೆಟ್ರೇಷನ್ ಆದಾಗ ಅದು ಬೆಂಡ್ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಗೊತ್ತಿರಬೇಕು ನಿಮಗೆ. ಅದನ್ನೇ ಹೇಳ್ತಿರೋದು. ಇಷ್ಟು ಪರ್ಸೆಂಟೇಜ್ ವೈಸ್ ನೀವು ನೋಡಿದಾಗ ಹೋದಾಗ ಯಾವ ಟಾಪಿಕ್ಸ್ ಎಷ್ಟು ಮಹತ್ವ ಕೊಡಬೇಕು ಅಂತ ಗೊತ್ತಾಗುತ್ತೆ. ಗೊತ್ತಾಗ್ತಿದೆಯಾ. ಇತ್ತೀಚಿನ ಇವೇನೋ ನೋಡಿ, ಜೆನೆಟಿಕಲ್ ಮಾಡಿಫೈಡ್ ಕ್ರಾಪ್ಸ್ ಬಗ್ಗೆ ಗೊತ್ತಾಗ್ತಿದೆ. ಇದ್ರ ಮೇಲೆ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಕೃತಕ ಬುದ್ಧಿಮತ್ತೆ ಮೇಲೆ 94%, ಯಾಕೆಂದರೆ ಇತ್ತೀಚಿನ ನಡೀತಿರೋ ಪ್ರೆಸೆಂಟ್ ಟೆಕ್ನಾಲಜಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಬರೋದು. ಅರ್ಥ ಆಗ್ತಿದೆಯಾ. ಎಲ್ಲಿ ಯೂಸ್ ಮಾಡ್ತೀವಲ್ಲ ನಾವು, ಅದ್ರ ಮೇಲೆ ಪ್ರಶ್ನೆಗಳು ಬರುತ್ತೆ, ಅಪ್ಲೈಡ್ ಆಗಿ ಬರುತ್ತೆ. ಅರ್ಥ ಆಗ್ತಿದೆ. ಅವನ್ನ ನೋಡ್ಕೋಬೇಕು. ಇವನ್ನ ಈ ಟಾಪಿಕ್ಸ್ಗಳನ್ನ ನೋಡ್ಕೊಂತ ಹೋಗಿ. ಮತ್ತೆ ನೋಡಿ, ಧ್ವನಿ ಮತ್ತು ತರಂಗಗಳು, ಶಬ್ದ ಮತ್ತು ತರಂಗಗಳ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಲೋಹಗಳು, ಅಲೋಹಗಳು ಎಲ್ಲ ಹೇಳಿದ್ದೀನಿ. ಕೆಮಿಸ್ಟ್ರಿ, ಒಟ್ಟು ಎಲ್ಲ ಟಾಪಿಕ್ಸ್ ಕೊಟ್ಟಿದ್ದೀನಿ ನಾನು, ಅಪ್ ಟು ಅಂದರೆ ಎಲ್ಲ ಸಬ್ಜೆಕ್ಟ್ಸ್ ಕವರ್ ಮಾಡಿರೋದು. ಇಸ್ರೋ, ಗಗನಯಾನ, ಇತ್ತೀಚಿನ ಸೂರ್ಯ ಏನು ಆದಿತ್ಯ L1 ಆಗಿರ್ಬೋದು. ಮುಂದೆ ಈಗ ಗಗನ ಇದು ಮಾಡ್ತಾವ್ರೆ ಏನೋ ವ್ಯೋಮ ಮಿತ್ರ ಆಗಿರ್ಬೋದು, ಅವ್ರ ಮೇಲೆ ಪ್ರಶ್ನೆಗಳು ಬರುತ್ತೆ. ಗೊತ್ತಾಗ್ತಿದೆಯಾ. ಇಂಪಾರ್ಟೆಂಟ್ ಇಸ್ರೋ ರಿಲೇಟೆಡ್ ಕರೆಂಟ್ ಅಫೇರ್ಸಲ್ಲಿ ನೋಡ್ಕೊಂಡಿರ್ತೀರಾ. ಚಾನ್ಸ್ 93% ಚಾನ್ಸ್ ಖಂಡಿತ ಇರುತ್ತೆ ಅದ್ರ ಮೇಲೆ ಬರೋದು. ನೆಕ್ಸ್ಟ್ ಆರ್ಥಿಕತೆ, ಎಕನಾಮಿಕ್ಸ್ ರಿಲೇಟೆಡ್, RBI ವೆರಿ ವೆರಿ ಇಂಪಾರ್ಟೆಂಟ್. ಅದ್ರ ಮೇಲೆ 94% ಚಾನ್ಸಸ್ ಇದೆ ಕ್ವಶನ್ಸ್ಗಳು ಬರೋ ಚಾನ್ಸಸ್. ಓಕೆನಾ. ಈ ಪರ್ಸೆಂಟೇಜ್ ವೈಸ್ ನೀವು ಪ್ರಿಯಾರಿಟಿ ಕೊಡ್ತಾ ಬಂತು ಅಂತಂದರೆ, ಜಾಗತಿಕ ಹಸಿವಿನ ಸೂಚ್ಯಾಂಕ ಆಗಿರ್ಬೋದು, ಮಾನವ ಅಭಿವೃದ್ಧಿಯ ಸೂಚ್ಯಂಕ HDI ಆಗಿರ್ಬೋದು, ಇದ್ರ ಮೇಲೆ 93% ಇದೆ ನೋಡಿ. ಆಲ್ಮೋಸ್ಟ್ ಅಲ್ಲೂ ನೀವು ನೋಡಿ, ನಾನು ಇಲ್ಲಿ 90 ಮೇಲೆ ಬಂದಿರೋ ಪ್ರಶ್ನೆಗಳು ಆಲ್ರೆಡಿ ಬಂದಿದೆಯಾ, ಕರೆಕ್ಟಾ. ಅಂದರೆ ನೀವು ಅಲ್ಲ ಅರ್ಥ ಮಾಡ್ಕೊಳ್ಳಿ, 95 ಬಂದಿದೆ ಅಂತಂದರೆ ಗ್ಯಾರಂಟಿ ಯೋಜನೆಗಳು 95% ಇದೆ ನೋಡಿ. ಪ್ರಶ್ನೆ ಬರೋ ಚಾನ್ಸಸ್ ಜಾಸ್ತಿ. 95 ಇತ್ತು ಅಂತಂದರೆ, 90 ಮೇಲೆ ಬಂತು ಅಂತಂದರೆ ಅದು ಪ್ರಿಯಾರಿಟಿ. ನೀವು ತುಂಬ ಚೆನ್ನಾಗಿ ಓದ್ಕೋಬೇಕು ಅದ್ರ ಮೇಲೆ ಅಂತ, ಆ ಟಾಪಿಕ್ ಮೇಲೆ ಪ್ರಶ್ನೆ ಬರುತ್ತೆ. ನಿಮಗೆ ಎಲ್ಲ ಸಬ್ಜೆಕ್ಟು, ಇಷ್ಟು ಸಬ್ಜೆಕ್ಟ್ 21 ಸಬ್ಜೆಕ್ಟ್ ಆಗ್ತವೆ. ನನ್ನ ಪ್ರಕಾರ ಸುಮ್ಮನೆ ಒಂದು ಕ್ಯಾಲ್ಕುಲೇಟ್ ಮಾಡೋದು ಕೂತ್ಕೊಂಡ್ರೆ, ಆ 21 ಸಬ್ಜೆಕ್ಟಲ್ಲಿ ನೀವು ಇಷ್ಟು ಓದಿದ್ರೆ ಒಂದು 3000-5000 ಪೇಜಸ್ ಓದಬೇಕು. ಅರ್ಥ ಆಗ್ತಿದೆಯಾ. ಅದು ನೀವು ಓದೋಕ್ಕೆ ಟೈಮ್ ಇದೆಯಾ 45 ದಿನದಲ್ಲಿ. ಅದಕ್ಕೆ ಈ ಪ್ರಿಯಾರಿಟೈಸೇಷನ್ ಕೊಟ್ಟಿರೋದು ನಾನು. ಈ ಪರ್ಸೆಂಟೇಜ್ ಇಟ್ಕೊಂಡು ನೀವು ಈ ಟಾಪಿಕ್ಸ್ನ ಪಿಕ್ ಮಾಡಿ ಓದ್ಕೊಂಡು ನಡೆಯುತ್ತೆ. ಓಕೆನಾ. ಒಂದ್ಸತಿ ಓದ್ಬಿಟ್ಟು ಇವನ್ನ ಈ ಥರ ರಿವಿಷನ್ಗೆ ಯೂಸ್ ಮಾಡ್ಕೊಳ್ಳಿ. ಇದನ್ನು ನಾನು ಹೇಳೋದು ಅರ್ಥ ಆಗ್ತಿದೆಯಾ. ನೆಕ್ಸ್ಟ್ ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳು ಮತ್ತು ಅವಳ ಪ್ರಧಾನ ಕಚೇರಿಗಳು 90% ಕ್ವಶನ್ಸ್ ರಿಪೀಟ್ ಆಗೇ ಆಗ್ತದೆ. ಎಲ್ಲ ಎಕ್ಸಾಮ್ಸಲ್ಲಿ ರಿಪೀಟ್ ಆಗಿದೆ. ಗೊತ್ತಾಗ್ತಿದೆಯಾ. ಇತ್ತೀಚಿನ ಚೆನ್ನಾಗಿ ಪ್ರಶಸ್ತಿಗಳು, ಕ್ರೀಡಾ ರತ್ನ ಪ್ರಶಸ್ತಿಗಳ ಬಗ್ಗೆ ಕೇಳಿದ್ದಾರೆ. ಗೊತ್ತಾಗ್ತಿದೆಯಾ. ಅದಕ್ಕೆ ಹೇಳ್ತಿರೋದು, ಸ್ಮಾರ್ಟಾಗಿ ಪ್ಲ್ಯಾನ್ ಮಾಡಿ. ಫಸ್ಟು ನೀವು ಹೈ ಪ್ರಿಯಾರಿಟಿ ಯಾವುದು ಕೊಡ್ತೀರಾ ನೋಡಿ. ಹೈ ಪ್ರಿಯಾರಿಟಿ ಯಾವ ಸಬ್ಜೆಕ್ಟ್ಸ್ಗಳಿಗೆ ಕೊಡ್ತೀರಾ, ಆಮೇಲೆ ಮೀಡಿಯಂ ಪ್ರಿಯಾರಿಟಿ, ಲೋ ಪ್ರಿಯಾರಿಟಿ, ಈ ಥರ ನೀವು ಓದಬೇಕು. ಅಂದರೆ ಫಸ್ಟು ಯಾವುದ್ರಲ್ಲಿ ಜಾಸ್ತಿ ಪರ್ಸೆಂಟೇಜ್ ಇದೆ ಆ ಚಾಪ್ಟರ್ಗಳನ್ನ, ಆ ಟಾಪಿಕ್ಸ್ನ ಬೇಗ ಮುಗಿಸ್ಕೋಬೇಕು. ಆಮೇಲೆ ನೆಕ್ಸ್ಟ್ ಬರೋದು ಮೀಡಿಯಂ ಪ್ರಿಯಾರಿಟಿ, ಆಮೇಲೆ ಲೋ ಪ್ರಿಯಾರಿಟಿ. ಇದೆಲ್ಲ ಯಾಕೆ ಮಾಡಬೇಕು ಅಂತಂದರೆ, ನೀವು ಎಕ್ಸಾಮ್ ಸೆಲೆಕ್ಟ್ ಆಗಬೇಕು ಅಂದರೆ ಇವೆಲ್ಲ ಮಾಡಲೇಬೇಕು, ಎಕ್ಸ್ಟ್ರಾ ವರ್ಕ್ ಮಾಡಲೇಬೇಕು. ಯಾರೂ ನಿಮ್ಗೆ ಬಂದು ತಲೆಗೆ ತುಂಬಲ್ಲ. ನೀವು ಈ ಕೊಟ್ಟಂಥ ಮಾಹಿತಿಯನ್ನು ಯೂಸ್ ಮಾಡಿಕೊಂಡು ನಿಮ್ಮದೇ ಆದ ಸ್ಟ್ರಾಟಜಿನ ಹೆಂಗೆ ಮಾಡ್ಕೊತೀರ ಅನ್ನೋದ್ರ ಮೇಲೆ ನಿಮ್ಮ ಸಕ್ಸಸ್ ನಿಂತಿರುತ್ತೆ. ಅರ್ಥ ಆಗ್ತಿದೆಯಾ. ಯಾರು ಬಂದು ನಿಮ್ಗೆ ಇದೇ ಕ್ವಶನ್ ಬರುತ್ತೆ ಅಂತ ಯಾರು ಹೇಳ್ಕೊಡಲ್ಲ, ಅದು ಯಾರು ಕೊಡೋಕ್ಕೂ ಸಾಧ್ಯನೂ ಇಲ್ಲ. ಅರ್ಥ ಆಗ್ತಿದೆಯಾ. ನೀವು ಆ ಅನಾಲಿಸಿಸ್ ಇದು ನೀವೆಲ್ಲ ನೀವು ಕೂತ್ಕೊಂಡು ಅನಾಲಿಸಿಸ್ ಮಾಡ್ಕೊಂಡ್ರೆ ಟೈಮ್ ಆಗುತ್ತೆ. ಈ ಟೈಮಲ್ಲಿ ಅದು ಬೇಕಾಗಿಲ್ಲ. ಅದಕ್ಕೆ ನಾನು ನಿಮಗೆ ಕೊಡ್ತಾ ಇರೋದು. ಇದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಟಾಪಿಕ್ಸ್ನ ಪ್ರಿಯಾರಿಟೈಸ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಇಲ್ಲಿ ನೋಡಿ, ನಾನು ಈಗ 100 ಕ್ವಶನ್ಸು ಈ ಥರ ಕ್ವಶನ್ಸ್ ಬರ್ಬೋದು ಅನ್ನೋದನ್ನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ. ಯಾವ ಟಾಪಿಕ್ ಮೇಲೆ ಈಗ ನಾನು ಹೇಳಿದೆ, ಈ ಇಂಪಾರ್ಟೆಂಟು ಟಾಪಿಕ್ಸ್ ನಾನು ಹೇಳಿದೆ, ಎಕ್ಸ್ಪ್ಲೇನ್ ಮಾಡಿದೆ. ಆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ ಥರ ಕ್ವಶನ್ಸ್ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಕ್ಲಾಸು ಇಂಪಾರ್ಟೆಂಟ್ ಇರುತ್ತೆ. 100 ಕ್ವಶನ್ಸು, 100 ಟಾಪಿಕ್ಸ್ ಇದೆ. 100 ಟಾಪಿಕ್ಸಲ್ಲಿ ಯಾವ 3 ಕ್ವಶನ್ಸ್ ಬರ್ಬೋದು ಅನ್ನೋದನ್ನ ನಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಕಸ್ಮಾತ್ ಇದರಲ್ಲಿ ನಿಮಗೆ ಒಂದು 2, 3, 4, 5 ಕ್ವಶನ್ಸ್ ಬರ್ಬೋದು. ಹೇಳೋಕ್ಕಲ್ಲ. ಬಂದರೆ ನಿಮ್ಮ ಅದೃಷ್ಟ, ಬಂದರೆ ನನ್ನ ಅದೃಷ್ಟನು. ಯಾಕೆ ನಾನು ಹೇಳಿದ ಕ್ವಶನ್ ಬಂತು ಅಂತ ನಾನು ಹೇಳ್ಬಿಡ್ಬೋದು. ಅರ್ಥ ಆಗ್ತಿದೆಯಾ. ಹಂಗಾಗಿ ಇದೇ ಬರುತ್ತೆ ಅಂತ ನಾನು ಹೇಳ್ತೀರಾ, ಇದೇ ರೀತಿ ಅಂತ ತಪ್ಪು ತಿಳ್ಕೊಬೇಡಿ. ಆಮೇಲೆ ಕಿಟಿ ಸರ್ಗೆಲ್ಲ ಕ್ವಶನ್ ಪೇಪರ್ ಸಿಕ್ಕೈತೆ ಅಂತ ಅನ್ಕೋಬೇಡ್ರಿ. ಆಮೇಲೆ ಯೂಟ್ಯೂಬಲ್ಲೆಲ್ಲ ಅದೆಲ್ಲ ಸುಮ್ಮನೆ ಇದಾಗ್ಬಿಡುತ್ತೆ, ಪ್ರಾಬ್ಲಮ್ ಆಗುತ್ತೆ. ಆ ಥರ ಏನಿರಲ್ಲ. ಪ್ರಾಮಾಣಿಕವಾಗಿ ಎಕ್ಸಾಮ್ಸ್ ನಡೆಯುತ್ತೆ. ಪ್ರಾಮಾಣಿಕವಾಗಿ ಬರೀರಿ, ಪ್ರಾಮಾಣಿಕವಾಗಿ ಸೆಲೆಕ್ಟ್ ಆಗಿರಿ. ಗೊತ್ತಾಗ್ತಿದೆ. ಯಾವುದೇ ವಾಮ ಮಾರ್ಗ ಖಂಡಿತ ಹಿಡಿಯೋಕೆ ಹೋಗ್ಬೇಡಿ. ಈ ವರ್ಷ ಇಲ್ಲ ಅಂದರೆ ಈ ಎಕ್ಸಾಮಲ್ಲಿ ಇನ್ನೊಂದು ಎಕ್ಸಾಮ್ ಸೆಲೆಕ್ಟ್ ಆಗ್ತೀರಾ, ಬಟ್ ನೀವು ಕರೆಕ್ಟಾಗಿ ಓದಿದ್ರೆ. ಅರ್ಥ ಆಗ್ತಿದೆಯಾ. ಅದು ಬಿಟ್ಟು ನೀವು ಏನೋ ವಾಮ ಮಾರ್ಗ ಹಿಡಿದು ಏನೋ ಮಾಡ್ಕೊಂತೀವಿ, ಯಾರೋ ಮಾಡ್ಕೊಡ್ತಾರೆ, ಯಾವುದೇ ಕಾರಣಕ್ಕಿಲ್ಲ, ಸಿಗಾಕೊಂಡ್ರಂತೂ ಜೈಲೇ. ಗೊತ್ತಾಗ್ತಿದೆಯಾ. ಅದನ್ನ ಯಾರು ಮಾಡೋಕೆ ಹೋಗ್ಬೇಡಿ. ಪ್ರಾಮಾಣಿಕವಾಗಿ ಓದಿ. ಈ ಥರ ಸ್ಟ್ರಾಟಜಿ ಉಪಯೋಗಿಸ್ಕೊಳ್ಳಿ. ಏನೇನು ಹೇಳ್ತೀವಿ ಕೊಡೋ ಇನ್ಪುಟ್ಸ್ನ ಯೂಸ್ ಮಾಡ್ಕೊಳ್ಳಿ.
ಗೊತ್ತಾಗ್ತದೆ. ಇದೆಲ್ಲ ನಾನು ಒಂದು ವಾರ 15 ದಿನ ಪೇಪರ್ನ ಕೂತ್ಕೊಂಡು ನೋಡಿ ಎಕ್ಸಾಮ್ಸ್ಗೆ ಯಾವ ಥರ ಬರ್ಬೋದು ಏನನ್ನು ತಗೊಂಡು PDF ಮಾಡಿಕೊಂಡು ಹೇಳ್ತಾ ಇರೋದು, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅರ್ಥ ಆಗ್ತಿದೆಯಾ? ಇದಕ್ಕೆ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ದೀನಿ. ಬಟ್ ನೀವು ಬೇಕಾದ್ರೆ ನೋಡಿ, ನಾಳೆ ಎಕ್ಸಾಮ್ ಬರೆದಾಗ ನಿಮಗೆ ಅನುಭವ ಆಗುತ್ತೆ. ನಾನು ಬೇಕಾದ್ರೆ ವಿತ್ ಪ್ರೂಫ್ ತೋರಿಸ್ತೀನಿ ಯಾವ ಕ್ವಶನ್ಸು ಹೆಂಗೆ ಬಂದಿರುತ್ತೆ, ಯಾವ ಥರ ಬಂದಿರುತ್ತೆ. ಅದೇ ಕ್ವಶನ್ ರಿಪೀಟ್ ಆಗದೇ ಇರ್ಬೋದು, ಬಟ್ ಆ ರೀತಿಯ ಪ್ರಶ್ನೆಗಳು ಬರ್ಬೋದು. ಎಕ್ಸಾಂಪಲ್ ನೋಡಿ, ಮಯೂರವರ್ಮನು ಕೆರೆಯನ್ನು ದುರಸ್ತಿಗೊಳಿಸಿದ ಉಲ್ಲೇಖಿರುವ ಶಾಸನ ಯಾವುದು? ಅರ್ಥ ಆಗ್ತದೆ ನೋಡಿ, ಇದು ಕ್ವಶನ್ಸ್ ರಿಪೀಟ್ ಆಗೋ ಚಾನ್ಸಸ್ ಇದೆ. ಅರ್ಥ ಆಯ್ತಾ? ಈ ತರ ತಾಳಗುಂದ ಶಾಸನ ಮತ್ತು ಅಲ್ಮಿಡಿ. ಯಾಕೆ ತಾಳಗುಂದ ಶಾಸನ ಅಲ್ಮಿಡಿ ಶಾಸನ ಎರಡು ಇಂಪಾರ್ಟೆಂಟು? ಮೊದಲ ಶಾಸನ ತಾಳಗುಂದ ಯಾಕೆ? ಸಂಸ್ಕೃತ ತಾಮ್ರ ಶಾಸನನೂ ಹೌದು, ಹೌದಲ್ವಾ? ಈ ರೀತಿಯ ಈ ಒಂದೊಂದಕ್ಕೂ ಇಂಪಾರ್ಟೆನ್ಸ್ ಇದೆ. ವಿಜಯನಗರ ಇದು ಚಿನ್ನದ ನಾಣ್ಯಗಳ ಮೇಲೆ ಯಾಕೆ ಕ್ವಶನ್ಸ್ ಬರುತ್ತೆ ಅಂದ್ರೆ ಅದಕ್ಕೆ ಅದು ಇಂಪಾರ್ಟೆನ್ಸ್ ಇರುತ್ತೆ. ಅದಕ್ಕೆ ಈ ಥರದ್ದು ಎಕ್ಸಾಂಪಲ್ ನಾನು ಹೇಳ್ತಾ ಹೋಗ್ತೀನಿ, ಅವಾಗ ನಿಮಗೆ ಅದ್ರ ಮೇಲೆ ಒಂದು ಐಡಿಯಾ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಕಟ್ ಮಾಡೋದು. ಹಾಂ,